ನಾವು ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆಲ್ರಿಗೂ ನಾನು ಮೆಡಿಟೇಷನ್ ಅಲ್ಲಿ ಹೇಳಿದೆ ಅಲ್ವಾ? ಅದಕ್ಕೆ ಕಂಟಿನ್ಯೂ ಆಗಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಟಿಪ್ಸ್ ಗಳನ್ನ ಕೊಡ್ತೀನಿ. ಬರ್ಕೊಳ್ಳೋರು ಬರ್ಕೊಳ್ಳಿ ಇದನ್ನ. ಆರ್ಟಿಫಿಷಿಯಲ್ ಆದ್ರೂ ಪರವಾಗಿಲ್ಲ, ನಗುವುದನ್ನ ಕಲೀರಿ. ಆರ್ಟಿಫಿಷಿಯಲ್ ಆದ್ರೂ ಪರವಾಗಿಲ್ಲ, ನಗೋದನ್ನ ಕಲೀರಿ. ಯಾಕೆ ಅಂತ ಹೇಳ, ಹಾಸ್ಪಿಟಲ್ ಹೋದಾಗ ನಮ್ ಚಿಕ್ಕಪ್ಪ ಯಾವಾಗ್ಲೂ ಹೇಳ್ತಾರೆ, ವಿಠಲ್ ಸರ್, ಹಾಸ್ಪಿಟ್ಲಿಗೆ ಹೋದಾಗ ಡಯಾಗ್ನೋಸ್ ಆದ್ರೆ ಪರವಾಗಿಲ್ಲ, ಅದೇನ್ ಮಾಡ್ಬೋದು, ಮೆಡಿಸಿನ್ ಅನ್ನ ಕೊಡ್ಬೋದು. ಬಟ್ ಕೆಲವೊಂದು ಪ್ರಾಬ್ಲಮ್ ಇದೆ, ನನಗ್ ಗೊತ್ತಾಗ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೀನಿ, ಬಟ್ ಅದು ಡಯಾಗ್ನೋಸ್ ಆಗ್ತಾ ಇಲ್ಲ. ಡಾಕ್ಟರ್ ಏನ್ ಮಾಡ್ಲಿ, ಅಥವಾ ನಾನ್ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ಅಲ್ವಾ? ಇದನ್ನ ನೆನ್ಪಿಟ್ಕೊಳ್ಳಿ. ಈ ಪ್ರಪಂಚದ ತುಂಬಾ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಅವ್ರಿಗೆ ಏನ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೂ ಗೊತ್ತಾಗ್ತಾ ಇಲ್ಲ, ಡಾಕ್ಟರ್ಗೂ ಗೊತ್ತಾಗ್ತಾ ಇಲ್ಲ. ಪೈನ್, ಕಷ್ಟನ ಪೇಷಂಟ್ ಫೀಲ್ ಮಾಡ್ತಾ ಇದಾರೆ, ಪರ್ಸನ್ ಫೀಲ್ ಮಾಡ್ತಾ ಇದಾರೆ, ತುಂಬಾ ದೊಡ್ಡದು. ಅದ್ರ ಮೂಲ ಕಂಡು ಹಿಡ್ಕೊಂಡು ಹೋದಾಗ ಗೊತ್ತಾಗಿದ್ದು 97% ರೀಸನ್ ಸ್ಟ್ರೆಸ್ ಆಗಿದೆ. ಸ್ಟ್ರೆಸ್. ಸೊ ಅದಕ್ಕೆ ಸೊಲ್ಯೂಷನ್ ಅಂತ ಹೋದಾಗ ನಾನು ಕೂಲ್ ಆಗೋದು, ನಾನು ನ್ಯೂಟ್ರಲ್ ಆಗೋದು, ನಾನು ಮೆಡಿಟೇಟಿವ್ ಸ್ಟೇಜ್ ನ ಎಕ್ಸ್ಪೀರಿಯನ್ಸ್ ಮಾಡೋದು. ಮತ್ತೆ ನೋಡಿ, ಬೇಕಾ ಚೆಕ್ ಮಾಡಿ ನೋಡಿ, ಸ್ಟ್ರೆಸ್ ಜಾಸ್ತಿ ಆದ್ರೆ ಕೆಲವೊಂದು ಬೇಸಿಕ್ ಸಿಂಪ್ಟಮ್ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಏನ್ ಬೇಸಿಕ್ ಸಿಂಪ್ಟಮ್ ಕಾಣಿಸ್ಕೊಳ್ತಾ ಇರುತ್ತೆ? ಓಕೆ, ಆದಷ್ಟು ಬನ್ನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಇವತ್ತಿನ ಟಾಪಿಕ್ ಇಂದ. ಹೊಸಬ್ರು ಸ್ಪೆಷಲಿ ನಿಮ್ಗೆ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಮಾಡತ್ತೆ. ಹೊಸಬ್ರು ಯಾರೆಲ್ಲ ಜಾಯ್ನ್ ಆಗಿದ್ದೀರಿ, ನೀವೇನಾದ್ರೂ ಮೆಡಿಸಿನ್ ತಗೊಳ್ತಾ ಇದ್ರೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಪ್ಲೀಸ್ ನೀವೀಗ ಏನ್ ಮಾಡ್ಬೇಕು, ಕಂಫರ್ಟೇಬಲ್ ಆಗಿ ಒಂದ್ ಕಡೆ ಕೂತ್ಕೊಳ್ಳಿ. ಓಕೆ, ಸ್ಟ್ರೆಸ್, ನಿಮ್ದು ಸ್ಟ್ರೆಸ್ ಏನಾದ್ರೂ ಜಾಸ್ತಿ ಇದ್ರೆ ನೆನ್ಪಿಟ್ಕೊಳ್ಳಿ, ಕಾರ್ಟಿಸೋಲ್ ಅನ್ನೋದು ತುಂಬಾ ದೊಡ್ಡ ರೋಲ್ ಇರುತ್ತೆ ನಮ್ಮ ಬಾಡಿನಲ್ಲಿ. ಸ್ಟ್ರೆಸ್ ಬರೋದು ಬರುತ್ತೆ, ಏನು ಮಾಡಕ್ ಆಗಲ್ಲ, ಸ್ಟ್ರೆಸ್ ಇರುತ್ತೆ. ಅಳೋದು ಬರುತ್ತೆ, ಅದು ಹೊರಗಡೆ ಹಾಕ್ತಿವಿ. ಸಾಮಾನ್ಯವಾಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದವರು ಅದು ಕೋಪದಲ್ಲಿ ತೋರಿಸ್ತಾರೆ, ಸ್ವಲ್ಪ ಎಮೋಷನಲ್ ಸ್ವಲ್ಪ ವೀಕ್ ಇದ್ದವರು ಕಣ್ಣೀರಿನಿಂದ ಹೊರಗಡೆ ಹಾಕ್ತಾರೆ. ಯಾವ್ದನ್ನ? ಆ ಸ್ಟ್ರೆಸ್ ಅನ್ನ, ನೋವನ್ನ, ಅಥವಾ ಆ ಕಾರ್ಟಿಸೋಲ್ ಏನ್ ರಿಲೀಸ್ ಆಗಿರುತ್ತೆ ಅದನ್ನ. ಓಕೆ, ಸ್ಟ್ರೆಸ್ ಅನ್ನ ನೀವು ತೀರಾ ಹಿಡಿದಿಟ್ಟುಕೊಂಡ್ರೆ ಏನಾಗುತ್ತೆ ಗೊತ್ತಾ? ಕಾರ್ಟಿಸೋಲ್ ಅನ್ನುವ ಸ್ಮಾರ್ಟ್ ಹಾರ್ಮೋನ್ ಫ್ಯಾಟ್ ಅನ್ನ ಮುಖ ತೀರಾ ಸಣ್ಣದ್ ಮಾಡ್ಬಿಡುತ್ತೆ. ಈ ಭಾಗವನ್ನ, ಶೋಲ್ಡರ್, ಎದೆ, ಈ ತರ ಭಾಗವನ್ನ ತೀರಾ ಸಣ್ಣ ಮಾಡ್ಬಿಟ್ಟು ಎದೆಯನ್ನ ಸ್ವಲ್ಪ ಒಳಗಡೆ ಕಳಿಸ್ಬಿಟ್ಟು ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಅನ್ನ ಸ್ಟೋರ್ ಮಾಡಿಸ್ಬಿಡುತ್ತೆ. ಯಾವುದು? ಸ್ಟ್ರೆಸ್. ಸ್ಟ್ರೆಸ್ ಇಂದ ಏನು ಉತ್ಪತ್ತಿ ಆಗುತ್ತೆ? ಕಾರ್ಟಿಸೋಲ್ ಉತ್ಪತ್ತಿ ಆಗುತ್ತೆ. ಕಾರ್ಟಿಸೋಲ್ ಏನು? ಅದೊಂದು ನೆಗೆಟಿವ್ ಅಥವಾ ಸ್ಟ್ರೆಸ್ ಹಾರ್ಮೋನ್. ಓಕೆ, ಈ ರೀತಿ ಆಗ್ತಾ 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 ಏನಾಗುತ್ತೆ, ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಅನ್ನು ಸ್ಟೋರ್ ಮಾಡಕ್ ಶುರು ಮಾಡುತ್ತೆ. ಎಷ್ಟು ಜನ ಹೇಳ್ತಾರೆ, ನಾನು ಮದುವೆ ಆದ್ಮೇಲೆ ಹೊಟ್ಟೆ ಭಾಗದಲ್ಲಿ ಸ್ಟೋರ್ ಆಗ್ತಾ ಇದೆ ಫ್ಯಾಟ್ ಅಂತ. ಅಫ್ಕೋರ್ಸ್ ಅದು ಯಾಕೆ ಆಗುತ್ತೆ? ತಿನ್ನುವ ಅಭ್ಯಾಸ ಚೇಂಜ್ ಆಗಿರೋದ್ರಿಂದ ಆ ರೀತಿ ಆಗ್ತಾ ಇರುತ್ತೆ. ಎಲ್ಲಿ? ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಸ್ಟೋರ್ ಆಗುವಂಥದ್ದು. ಯಾವ್ದ್ರಿಂದ ಆಗಿದ್ದು? ಯಾವ್ದ್ರಿಂದ? ಸ್ಟ್ರೆಸ್ ಇಂದ. ಬರೀ ಕ್ಯಾಲರಿ ಇಂದಲ್ಲ, ಎರಡು ರೀತಿಯಲ್ಲಿ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ. ಮದುವೆ ಆಗಿ ಗಂಡ ಹೆಂಡತಿ ಎಲ್ಲ ರಿಲೇಟಿವ್ ಮನೆಗೆ ಹೋಗ್ತಾರೆ ನೋಡಿ, ಅದೇನದು? ಜಾಸ್ತಿ ತಿಂದಿರುವುದರ ಪರಿಣಾಮ ಹೊಟ್ಟೆ ಭಾಗದಲ್ಲಿ ಸ್ಟೋರ್ ಆಗುತ್ತೆ ಫ್ಯಾಟ್. ಆದ್ರೆ ಇನ್ನೊಂದಿದೆ ನೋಡಿ, ನೀವು ಹೆಲ್ದಿ ಡಯಟ್ ಮಾಡ್ತಾ ಇದ್ರು ಕೂಡ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಕರ್ಸಕ್ ಆಗ್ತಾ ಇರಲ್ಲ ನೋಡಿ. ನೀವು ಎಷ್ಟೇ ಎಕ್ಸರ್ಸೈಸ್ ಮಾಡ್ತಿದ್ರು ಕೂಡ ಕರ್ಸಕ್ ಆಗ್ತಾ ಇರಲ್ಲ ನೋಡಿ. ಬಿಕಾಸ್ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ, ಸ್ವೆಲ್ಲಿಂಗ್ ಇರುತ್ತಲ್ಲ ಅದು ಇಂಟೆಸ್ಟೈನ್ ನಲ್ಲಿ, ಮತ್ತೆ ನೀವು ಸ್ಟ್ರೆಸ್ ನಲ್ಲಿ ಇರ್ತೀರಾ. ಕಾರ್ಟಿಸೋಲ್ ಎಕ್ಸ್ಟ್ರಾ ಸ್ಟ್ರೆಸ್ ಇಂದ ಸ್ಟೋರ್ ಮಾಡ್ತಾ ಇರುತ್ತೆ ಫ್ಯಾಟ್ ಅನ್ನ, ಪರ್ಟಿಕ್ಯುಲರ್ ಆಗಿ ಹೊಟ್ಟೆ ಭಾಗದಲ್ಲಿ. ನೀವು ಬೇಕಾದ್ರೆ ಚೆಕ್ ಮಾಡಿ, ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಇದ್ರೆ ನಿಮ್ದು ಬೋವೆಲ್ ಮೂವ್ಮೆಂಟ್ ಅಂತ ಕರೀತಾರೆ, ಮೋಷನ್ ಸರಿಯಾಗಿ ಆಗಲ್ಲ. ಆದ್ರೂ ಕೂಡ ಕಾನ್ಸ್ಟಿಪೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಚೆಕ್ ಮಾಡಿ ನೋಡಿ, ಇದು ಸಾಮಾನ್ಯವಾಗಿ ಎಲ್ರಿಗೂ ಆಗ್ತಾ ಇರುತ್ತೆ. ಸೊ ಎಲ್ಲಿ ಮೋಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕಾನ್ಸ್ಟಿಪೇಷನ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದು, ನಾವು ಸ್ಟ್ರೆಸ್ ಇಂದ ಹೊರಗಡೆ ಬರ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್, ಬೇರೆಯವರು ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ಅನ್ನುವ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು. ಬೇರೆಯವರ ಸರ್ಟಿಫಿಕೇಶನ್ ನಮ್ಗೆ ಅಗತ್ಯ ಇಲ್ಲ. ಬೈ ದ ವೇ, ಯಾರು ಸರ್ಟಿಫಿಕೇಟ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ ದುಃಖ ನಮಗೆ ಕಟ್ಟಿಟ್ಟು ಬುತ್ತಿ. ಮತ್ತೆ ಇನ್ನೊಂದು, ನಮ್ಗೆ ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ ಅಲ್ಲಿನ ಮಾತು ಇಲ್ಲಿಗೆ, ಇಲ್ಲಿನ ಮಾತು ಮತ್ತೊಂದು ಕಡೆ, ಮತ್ತೊಂದು ಮಾತನ್ನ ಇನ್ನೊಂದು ಕಡೆ ಹೇಳುವವರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನಾದ್ರೂ ಬೇಜಾರಾದ್ರೆ ನೀವು ಫಸ್ಟ್ ಯಾರಿಗೆ ಕಾಲ್ ಮಾಡ್ತೀರಾ ನೋಡಿ, ಆ ಪರ್ಸನ್ ಹ್ಮ್ ನೀವು ಏನ್ ಹೇಳ್ತಿರೋದಕ್ಕೆ ಹ್ಞೂ ಅಂತ ಹೇಳಿ ಅವ್ರಿಗೇನು ಕಸಾನ ತೆಗೆದು ನಿಮ್ ಹತ್ರ ಹಾಕ್ತಾ ಇದ್ದಾರೆ. ಬಟ್ ತಿಳ್ಕೊಳ್ಳಿ, ಗೊತ್ತಿದ್ದೋ ಗೊತ್ತಿಲ್ದೆಯೋ ಕೇಳಿಸ್ಕೊಳ್ತಾ ಹ್ಞೂ ಅಂತ ನೀವು ಒಂದ್ ದಿವ್ಸ ನೀವು ಅದೇ ರೀತಿ ಆಗ್ಬಿಡ್ತೀರಾ. ನೀವು ನೆಗೆಟಿವ್ ಹೇಳೋರೆ ಆಗ್ಬಿಡ್ತೀರಾ, ಅವ್ರು ನೆಗೆಟಿವ್ ತಂದು ಹಾಕೋರು ಆಗ್ತಾರೆ, ಇಬ್ರು ನೆಗೆಟಿವೇ ಆಗೋದು. ಸೊ ನೆಗೆಟಿವ್ ಹೇಳೋರಿಂದ ಎಷ್ಟು ದೂರ ಇರ್ತೀವಿ
ಅಷ್ಟು ಒಳ್ಳೇದು. ನೆಗೆಟಿವ್ ಹೇಳ್ತಾ ಇರುವಾಗ ಎದುರುಗಡೆ ಇರೋರು ನಾವು ಹೂ ಅಂದ್ರೂ ಕೂಡ ಪ್ರಾಬ್ಲಮ್ಮೇ. ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ನಾವು ಸೇಫ್ ಆಗಬೇಕು, ನಮ್ ಜೀವನದಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ಬೇಕು ಅಂದ್ರೆ ನೆಗೆಟಿವ್ ನೋಡೋದು, ನೆಗೆಟಿವ್ ಹೇಳೋದು, ನೆಗೆಟಿವ್ ಕೇಳೋದನ್ನ ಸ್ಟಾಪ್ ಮಾಡ್ಬೇಕು. ಫಸ್ಟ್ ನಿಮ್ಗೆ ಪ್ರಾಬ್ಲಮ್ ಆದ್ರೆ ನೀವು ಯಾರಿಗೆ ಕಾಲ್ ಮಾಡ್ತೀರ ನೋಡಿ. ಸೊ ಅದಕ್ಕೆ ಹೇಳೋದು, ನಿಮಗಿಂತ ಒಳ್ಳೆಯ ಬೆಸ್ಟ್ ಕೋಚ್, ಗುರು, ಮೆಂಟರ್ ಇರಬೇಕು. ಆ ಮೆಂಟರ್ ಹತ್ರ ನೀವು ಹೇಳ್ಬೇಕು. ನೆಗೆಟಿವ್ ಎಲ್ಲಿ ಗೊತ್ತಾ ಜಾಸ್ತಿ ಸ್ಪ್ರೆಡ್ ಆಗೋದು? ಒಂದೇ ವರ್ಡ್ ಹೇಳ್ತೀನಿ, ಸಲಿಗೆ ಇದ್ದಲ್ಲೇ ನೆಗೆಟಿವ್ ಜಾಸ್ತಿ. ಅವ್ರು ಬೇರೆಯವ್ರ ಬಗ್ಗೆ ಬರೀ ನೆಗೆಟಿವ್ ಬಂದು ನಿಮ್ಮ ಹತ್ರ ಹೇಳ್ತಾ ಇರ್ತಾರೆ. ಸಲಿಗೆ, ಲೀನಿಯನ್ಸ್ ಅಂತ ಕರೀತಾರೆ, ಅದನ್ನ ತಗೊಳ್ತಾರೆ. ಆ ಲೀನಿಯನ್ಸ್ ಅಥವಾ ಆ ಸಲಿಗೆ ಅವರು ಜಾಸ್ತಿ ನೆಗೆಟಿವ್ ನಿಮ್ ಹತ್ರ ಬಂದು ಹೇಳೋ ರೀತಿಯಲ್ಲಿ ಮಾಡ್ಕೊಳ್ತೀವಿ. ಆ ತಪ್ಪು ಯಾರದು? ನಮ್ಮದೇ ತಪ್ಪು. ನಾವೇ ಫ್ರೀಡಮ್ ಕೊಟ್ಟಿರೋದು. ಅವ್ರ ಮನೆಯಲ್ಲಿ ಎಲ್ಲಾದ್ರೂ, ಅವ್ರ ಮನೆಯಲ್ಲಿ ಯಾರಾದ್ರೂ ಅವ್ರು ಹೇಳೋದು ಕೇಳೋದಿಲ್ಲ ಅಂತಂದ್ರೆ ಅವ್ರು ಯಾರು ಸೆಲೆಕ್ಟಿವ್ ಪೀಪಲ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವ್ರು ತಪ್ಪಿರಲ್ಲ ಅವ್ರದ್ದು. ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲವನ್ನ ವಾಮಿಟ್ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತೇ ಆಗಲ್ಲ. ನಾವು ಒಂದ್ ದಿವಸ ಆ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ, ಸ್ಟ್ರೆಸ್ಗೆ ಒಳಗಾಗಿ ನಾವು ನೆಗೆಟಿವ್ ಹೇಳೋರೇ ಆಗ್ಬಿಡ್ತೀವಿ. ನಾವ್ ಎಷ್ಟೇ ಸ್ಟ್ರಾಂಗ್ ಪೀಪಲ್ ಆಗಿದ್ರು ಕೂಡ ಅದ್ರ ವೈಬ್ರೇಷನ್ ಹಾಗೆ ಅದು. ಓಕೆ, ನೆನ್ಪಿಟ್ಕೊಳ್ಳಿ. ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಲ್ಲಿರುವ ಎನರ್ಜಿಯನ್ನ ರೈಟ್ ಪ್ಲೇಸ್ ನಲ್ಲಿ ಚಾನಲೈಸ್ ಮಾಡಿಲ್ಲ ಅಂತ ಅಂದ್ರೆ ಆ ಎನರ್ಜಿ ತನ್ನನ್ನು ತಾನೇ ಉಪಯೋಗಿಸ್ಕೊಳ್ಳುತ್ತೆ. ಆ ತನ್ನನ್ನು ತಾನೇ ಉಪಯೋಗಿಸ್ಕೊಳ್ಳುವ ಎನರ್ಜಿ ಯಾವತ್ತೂ ಕೂಡ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮೆಲ್ಲರಲ್ಲೂ ಕೂಡ ಒಂದು ಎನರ್ಜಿ ಇದೆ. ಆ ಎನರ್ಜಿಯನ್ನ ನಾವೇ ಖುದ್ದು ಒಳ್ಳೆಯ ರೀತಿನಲ್ಲಿ ಚಾನಲೈಸ್ ಮಾಡಿಲ್ಲ ಅಂದ್ರೆ, ಅದಕ್ಕೆ ಒಂದು ವೇ ಕೊಟ್ಟಿಲ್ಲ ಅಂತಂದ್ರೆ, ಅದು ಆ ಎನರ್ಜಿ ತನ್ನನ್ನು ತಾನೇ ಉಪಯೋಗಿಸ್ಕೊಂಡು ಒಂದು ಜಾಗವನ್ನು ಹಿಡ್ಕೊಂಡು ಹೋಗುತ್ತೆ. ಆ ಜಾಗ ಯಾವತ್ತೂ ಕೂಡ ನೆಗೆಟಿವ್ ಆಗಿರುತ್ತೆ. ಆ ಎಕ್ಸಾಂಪಲ್ ನಿಮ್ಗೆ ಒಂದು ಕೊಡ್ತೀನಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ. ಈಗ ನಿಮ್ಮ ಮನೆ ಸುತ್ತಮುತ್ತ ಯಾವ್ದೊಂದು ಖಾಲಿ ಸೈಟ್ ಇರುತ್ತೆ ಅಂತ ತಿಳ್ಕೊಂಬಿಡಿ. ಖಾಲಿ ಸೈಟ್ ಏನಾದ್ರೂ ಇದೆ ಅಂತಂದ್ರೆ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಹಣ್ಣು ತರಕಾರಿ ಏನಾದ್ರೂ ಬೆಳಿಬೇಕು ಅಂತ ಆಸೆ ಆಯ್ತು. ನೀವೀಗ ಅದನ್ನ ಬೆಳಿಬಹುದು ತಾನೆ. ನಮ್ಗೆ ಇಷ್ಟವಾಗಿ ಆ ಜಾಗವನ್ನ ಬಳಸ್ಕೊಂಡ್ರೆ ಚೆನ್ನಾಗಿ ಬೆಳಿಬಹುದು. ಅಕಸ್ಮಾತ್ ನಾನು ಬಳಸ್ಕೊಂಡಿಲ್ಲ, ಬಿಟ್ಬಿಟ್ಟೆ ಅಂದ್ರೆ ಏನಾಗುತ್ತೆ? ಆ ಖಾಲಿ ಜಾಗದಲ್ಲಿ ಏನ್ ಹುಟ್ಕೊಳ್ಳುತ್ತೆ? ಬಿಟ್ಬಿಟ್ರೆ ಅದು ತನ್ನನ್ನು ತಾನೇ ಉಪಯೋಗಿಸ್ಕೊಂಡ್ಬಿಡುತ್ತೆ. ಅದಿಷ್ಟು ಭೂಮಿ ಅಲ್ಲಿ ಬೇಡದೆ ಇರುವ ಕಸಾನೇ ಬೆಳೀತದೆ. ಈಗ ಏನೋ ಬೆಳೆಯೋದೇನೋ ಬೆಳೆದ್ ಬಿಡ್ತು, ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ? ವೆರಿ ಸಿಂಪಲ್. ಆ ಜಾಗನ ಕ್ಲೀನ್ ಮಾಡಿ ನಮ್ಗೆ ಏನ್ ಬೇಕು ಅದನ್ನ ಬೆಳಿಬೇಕು. ಅದಕ್ಕೆ ಹೇಳ್ತಾರೆ, ಕಳೆ ಮತ್ತೆ ಬೆಳೆ ಅಂತ ಕರೀತಾರೆ. ಕಳೆಯೋದನ್ನ ಕಳೆದು ಬೆಳೆಯೋದನ್ನ ಬೆಳಿಬೇಕು ಅಂದ್ರೆ ಕಳಿಯೋದನ್ನ ಕಳಿಬೇಕಂತ. ಕಳೆ ಅಂದ್ರೆ ಏನ್ ಹೇಳಿ? ಅಲ್ಲಿ ಬೇರೆ ಗಿಡಗಳೆಲ್ಲ ಹುಟ್ಕೊಂಡಿರುತ್ತೆ ಅದು. ಆದ್ರೆ ಒಂದು ಮನಸ್ಸು ಮತ್ತೆ ಖಾಲಿ ಸೈಟ್ಗೂ ಏನ್ ಹೋಲಿಕೆ ಅಂದ್ರೆ, ಈ ಮನಸ್ಸು ಕೂಡ ಹಾಗೆ ಬೇಕಾಗಿರೋದನ್ನ ಅದು ಸೃಷ್ಟಿ ಮಾಡ್ಕೊಳ್ಳಲ್ಲ, ಬೇಡದೇ ಇರೋದನ್ನ ಸೃಷ್ಟಿ ಮಾಡ್ಕೊಂಡ್ಬಿಡುತ್ತೆ. ಇದೇ ಪ್ರಾಬ್ಲಮ್ ಮನ್ಸಿದು. ಖಾಲಿ ಸೈಟು ಅದು ಅಷ್ಟೇ, ಬೇಕಾಗಿರೋದನ್ನ ಬೆಳೆಯಲ್ಲ, ಬೇಡದೇ ಇರೋದನ್ನ ಕಸ ಕಡ್ಡಿಗಳನ್ನೇ ಬೆಳೀತದೆ. ನೋಡಿ, ಚೆಕ್ ಮಾಡ್ಕೊಂಡು ನೋಡಿ. ಮನಸ್ಸು ಮತ್ತೆ ಖಾಲಿ ಬುದ್ಧಿ, ಖಾಲಿ ಸೈಟು ಎರಡು ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ನಮ್ಮ ಪಾಸಿಟಿವ್ ಶಬ್ದಗಳು, ಪಾಸಿಟಿವ್ ವರ್ಡ್ ಅಂತ ಕರೀತಾರೆ ಶಬ್ದಗಳು, ಅದಕ್ಕೆ ಪವರ್ ಇರುತ್ತೆ. ಉದಾಹರಣೆಗೆ ಒಸಾಮಾ ಬಿನ್ ಲ್ಯಾಡನ್, ನಾನು ಯಾಕೆ ಈ ಸ್ಟ್ರೆಸ್ ಇಂದ ಹೊರಗಡೆ ಬರಬೇಕು ಅಂತ ಹೇಳ್ತಿರೋದಂದ್ರೆ, ಒಸಾಮಾ ಬಿನ್ ಲ್ಯಾಡನ್ ಏನ್ ಹೇಳಿದ್ರು? ನೀವು ಎಷ್ಟು ಜನರನ್ನು ಸಾಯಿಸ್ತಿರೋ, ನಿಮ್ಮಿಂದ ಎಷ್ಟು ಜನ ಸಾಯ್ತಾರೋ, ಮತ್ತೆ ನೀವು ಅದರಲ್ಲಿ ಸಾಯ್ತಿರೋ, ಆಗ ನಿಮಗೆ ಅಲ್ಲನ ಮಡಿಲಿನಲ್ಲಿ ಜಾಗ ಇರುತ್ತೆ, ಅಲ್ಲನ ಸ್ವರ್ಗದಲ್ಲಿ ಜಾಗ ಇರುತ್ತೆ ಅಂತ ಹೇಳ್ಬಿಟ್ರು. ಆ ಒಂದು ವರ್ಡ್ ಅನ್ನ ನಂಬಿ ಅವರು ಸತ್ರು, ಬೇರೆಯವರನ್ನು ಸಾಯಿಸಿದ್ರು. ಅದು ಅವರಿಗಿರುವ ಮಾತಿನ ಶಕ್ತಿ. ಸುಭಾಷ್ ಚಂದ್ರ ಬೋಸ್ ಏನ್ ಹೇಳಿದ್ರು? ನೀವು ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಎಲ್ಲರೂ ಬಂದು ಏನ್ ಮಾಡಿದ್ರು? ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿದ್ರು. ಇದು ಶಬ್ದದ ಪವರ್, ತಾಕತ್ತು. ಉದಾಹರಣೆಗೆ ಶಬ್ದದ ತಾಕತ್ತು ಎಷ್ಟಿರುತ್ತೆ ಅಂತ ನೋಡಿ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಪರಿಚಯದವರು ನೀವೊಂದು 6-7 kg ವೇಟ್ ಲಾಸ್ ಆಗಿ ಅಥವಾ ಒಂದು 10 kg ವೇಟ್ ಲಾಸ್ ಆಗಿ ಸಡನ್ ಆಗಿ ಬಂದು ಒಂದು ಮಾತನ್ನ ಹೇಳ್ಬಿಟ್ಟು ಹೋಗ್ತಾರೆ. ಸಡನ್ ಆಗಿ ಬಂದು ಏನ್ ಹೇಳ್ತಾರೆ ಹೇಳಿ? ಏನ್ ಒಳ್ಳೆ ಸಣಕಲ್ ತರ ಕಾಣ್ತಾ ಇದ್ಯಾ, ಸಣ್ಣ ಆಗ್ಬಿಟ್ಟಿದ್ಯಾ, ಮುಂಚೆನೆ ಚೆನ್ನಾಗಿದ್ಯಾ ಅಂತ. ನೋಡಿ, ಅದು ಕೂಡ ಶಬ್ದದ ಪವರ್. ನೋಡಿ, ಅವ್ರೇನು ಹೇಳೋದನ್ನ ಹೇಳ್ಬಿಟ್ಟು ಹೇಳೋದ್ರು, ಆಮೇಲೆ ನಿಮ್ ಫುಲ್ ಸ್ಟ್ರೆಸ್ ಆಗ್ಬಿಡುತ್ತೆ. ಆಕ್ಚುಲಿ ನೀವು ಸಣ್ಣ ಆಗಿಲ್ಲ, ಇನ್ನೂ ವೇಟ್ ಲಾಸ್ ಆಗಾಕಿದೆ, ಮುಂಚೆ ಗುಂಡಾಗಿದ್ರಿ. ಅವ್ರೇನೋ ಹೇಳೋದ್ನ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾ ಇರ್ತಾರೆ ಗೊತ್ತಾ? ಟೀನೋ ಕಾಫಿನೋ ಸಮೋಸನೋ ತಿಂದ್ಕೊಂಡು ಬಿಂದಾಸ್ ಆಗಿರ್ತಾರೆ. ಅವ್ರಿಗೆ ಹೇಳಿದಿರಿ ಅಂತೂ ನೆನ್ಪಿರಲ್ಲ. ಆದ್ರೆ ನೀವು ಆ ಮಾತನ್ನ ಕೇಳ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ಟು ತಲೆ ಕೆಡ್ಸ್ಕೊಂಡಿರ್ತೀರ. ಕಂಪ್ಲೀಟ್ ಡೇ ಎಲ್ಲ ತಲೆ ಕೆಡ್ಸ್ಕೊಂಡಿರ್ತೀರ. ಅವ್ರೇನೋ ಬೀಜ ಹಾಕೋದ್ನ ಹಾಕ್ಬಿಟ್ಟು ಹೋಗಿರ್ತಾರೆ. ಇದಕ್ಕೆ ಹೇಳೋದು
ಫಿಲ್ಟರ್ ಮಾಡೋದನ್ನ ನಾವು ಯಾವತ್ತೂ ಕೂಡ ಕಲಿಬೇಕು. ಫಿಲ್ಟರ್ ಮಾಡೋದನ್ನ ಕಲ್ತಿಲ್ಲ ಅಂತಂದ್ರೆ ತುಂಬಾ 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 ಕಷ್ಟ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಯಾರು ಹೊಸದಾಗಿ ವೇಟ್ ಲಾಸ್ಗೆ ಬಂದಿರ್ತಾರಲ್ವಾ, ಅದಕ್ಕೆ ನಾನು ಹೇಳೋದು 30 days ನೀವು ಕಂಪ್ಲೀಟ್ ಆಗಿ ಇಲ್ಲೇ ಇರಿ. ಇನ್ನೊಂದು ಹೇಳ್ತೀನಿ, ಶಬ್ದದ ಪವರ್ ಎಷ್ಟಿದೆ ಅಂತ. ಶಬ್ದದ ಪವರ್ ಅಥವಾ ಮಾತಿನ ಪವರ್, ವರ್ಡ್, ಅದರ ಶಬ್ದ ನೋಡಿ. ವರ್ಡ್ ಅಲ್ಲಿ ಅಂದ್ರೆ ಪ್ರಪಂಚನೇ ಇದೆ, ಶಬ್ದದಲ್ಲಿ ಪ್ರಪಂಚನೇ ಇದೆ. ಹೇಗೆ ಅಂತ ಹೇಳ್ತಾರೆ, ದುರ್ಯೋಧನ ಯಾರ್ ಮಾತು ಕೇಳಿದ್ರು? ಶಕುನಿ ಮಾತು ಕೇಳಿದ್ರು. ಕೊನೆ ರಿಸಲ್ಟ್ ಏನಾಯ್ತು? ಮುಗೀತು. ಅರ್ಜುನ ಯಾರ ಮಾತು ಕೇಳಿದ್ರು? ಕೃಷ್ಣನ ಮಾತು ಕೇಳಿದ್ರು. ಕೊನೆಯದು ಏನಾಯ್ತು? ಕೊನೆಯ ರಿಸಲ್ಟ್ ಏನಿದೆ ಅಲ್ವಾ? ರಾಮಾಯಣ ಕೈಕೇಯಿ ಮಾತನ್ನ ಯಾರು ಕೇಳಿದ್ರು? ಕೊನೆಯ ರಿಸಲ್ಟ್ ಏನಾಯ್ತು? ಉದಾಹರಣೆ, ನಾವು ಯಾರ ಮಾತನ್ನ ಕೇಳ್ತೀವಿ, ನಾವು ಅರ್ಜುನ ಆಗ್ಬೇಕಾ ದುರ್ಯೋಧನ ಆಗ್ಬೇಕಾ? ಅರ್ಜುನ ಆಗ್ಬೇಕು ಅಂತಂದ್ರೆ ನಾವು ರೈಟ್ ಪರ್ಸನ್, ಕೋಚ್, ಮೆಂಟರ್, ಬೇರೆ ರಿಸಲ್ಟ್ ಅನ್ನ ಕೇಳಿದ್ರೇನೆ ನಾವು ಇಲ್ಲಿ ಉಳ್ಕೊಳ್ಳೋದು. ಎಲ್ಲಾದ್ರೂ ನಾವು ಬೇರೆಯವ್ರ ಮಾತನ್ನ, ಅಕ್ಕಪಕ್ಕದವ್ರಿರೋ ಮಾತನ್ನ ಕೇಳಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೇಳಿಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಅದು ನೆಗೆಟಿವ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಜನರಿಗೆ, ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದು ವೆಯ್ಟ್ ಲಾಸ್ ಆಗದೆ ಇರೋದು ಬೇರೆ. ಇನ್ನು ಕೆಲವರಿಗೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಬಂದು ವೆಯ್ಟ್ ಸ್ಟ್ರಕ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ ಬೇರೆ. ಇನ್ ಜನರಲಿ ಕೆಲವರಿಗೆ ಏನೋ ಪ್ರಾಬ್ಲಮ್ ಇರಲ್ಲ, ಬಟ್ ಅವ್ರದ್ದು ಯಾಕೆ ಸ್ಟ್ರಕ್ ಆಗುತ್ತೆ? ಯಾಕೆ ಸ್ಟ್ರಕ್ ಆಗುತ್ತೆ ಅಂದ್ರೆ ಅವ್ರು ಎಕ್ಸ್ಟ್ರಾ ಸ್ಟ್ರೆಸ್ ಅನ್ನ ತನ್ನ ಮೇಲೆ ತಾನೇ ಎಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಿಮ್ಮ ಕೋಚ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ಬೇಕು. ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ಈ ರೀತಿಯ ಸ್ಟ್ರೆಸ್ ನಿಮ್ಗೆ ಆಗೋದೇ ಇಲ್ಲ. ಓಕೆ, ಸೊ ಇವತ್ತಿನ ಟಾಪಿಕ್ ಇಷ್ಟೇ ಸಾಕು. ವೆರಿ ಸಿಂಪಲ್. ನೀವೆಲ್ಲರೂ ಏನ್ ಮಾಡ್ಬೇಕು ಇವಾಗ? ಎಲ್ರು ಏನ್ ಮಾಡ್ಬೇಕು? ಎಕ್ಸ್ಟ್ರಾ ಸ್ಟ್ರೆಸ್ ಅಂತ ಏನಿದೆಲ್ಲ ನಮ್ದು, ಆ ಎಕ್ಸ್ಟ್ರಾ ಸ್ಟ್ರೆಸ್ ಇಂದ ನಾವು ಹೊರಗಡೆ ಬರ್ಬೇಕು. ಎಕ್ಸ್ಟ್ರಾ ಸ್ಟ್ರೆಸ್ ನಮ್ಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಕಾರ್ಟಿಸೋಲ್ ಅನ್ನುವ ನೆಗೆಟಿವ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡಿಸುತ್ತೆ. ಓಕೆ, ಮತ್ತೆ ನೀವು ಜಾಸ್ತಿ ಜಾಸ್ತಿ ಲೈಫ್ ಸ್ಟೈಲ್ ಡೇ ಅಟೆಂಡ್ ಮಾಡೋದು, ಜಾಸ್ತಿ ಜಾಸ್ತಿ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಎಕ್ಸ್ಟ್ರಾ ಸ್ಟ್ರೆಸ್ ಗಳು ಮೈನಸ್ ಆಗ್ತಾ ಹೋಗುತ್ತೆ. ಮತ್ತೆ ಕೋಚ್ ಜೊತೆನಲ್ಲಿ 1 to 1 ಹೋಮ್ ವಿಸಿಟ್ ಮಾಡ್ಕೊಳ್ಳೋದ್ರಿಂದ ಆ ಎಕ್ಸ್ಟ್ರಾ ಸ್ಟ್ರೆಸ್ ಏನಾದ್ರು ಇದ್ರೆ ಅದನ್ನ ರಿಲೀಸ್ ಮಾಡಿಸ್ಕೊಳ್ಬಹುದು, ಅದನ್ನ ಡೆಲಿವರಿ ಮಾಡ್ಬಿಡ್ಬೋದು. ಅದನ್ನ ನೀವು ಇಟ್ಕೊಳ್ಬೇಡಿ ಹೊಟ್ಟೆ ಭಾಗದಲ್ಲಿ ಅಂತ ಹೇಳಿದಲ್ಲ, ಆತರ ಅದನ್ನ ಕ್ಯಾರಿ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ನೀವು ಉದಾಹರಣೆಗೆ ಯಾರೆಲ್ಲ ಕ್ವಾಲಿಫೈ ಆಗಿದ್ರಿ ಕೋಚಸ್, 11:00 ನಿಮ್ಗೆ ಟ್ರೈನಿಂಗ್ ಇರುತ್ತೆ. ಓಕೆ, ಆ ಜಾಗದಲ್ಲಿ ಕೂತಾವಾಗ ನಿಮ್ಗೆ ಮೋಟಿವೇಶನ್ ಆಗ್ತೀರಿ, ಇನ್ಸ್ಪೈರ್ ಆಗ್ತೀರಿ, ಮತ್ತೆ ಯಾವ ರಿಸಲ್ಟ್ ತಗೊಳ್ಬೇಕು ಆ ರಿಸಲ್ಟ್ ಅನ್ನು ಕೂಡ ತೆಗೆದುಕೊಳ್ತೀರಿ. ಓಕೆ, ಟ್ರೈನಿಂಗ್ ಸಂಬಂಧಪಟ್ಟಂತೆ ಯಾರೆಲ್ಲ ಇನ್ನು ಅದಕ್ಕೆ ಈ ಮಂತ್ ಇದು ಟ್ರೈನಿಂಗ್ ಸ್ಪೆಷಲ್ ಅಲ್ವಾ, ಸೊ ಎಲ್ಲರನ್ನು ಕೂಡ ಅಲ್ಲಿ ಅಟೆಂಡ್ ಮಾಡಂಗಿಲ್ಲ, ಒಂದು ಕ್ವಾಲಿಫೈ ಆಗಿರ್ಬೇಕು. ಸೊ ಯಾರೆಲ್ಲ ಕ್ವಾಲಿಫೈ ಆಗಿದಿರಿ ಆ ಜಾಗದಲ್ಲಿ ಇರಿ. ಸೊ ನಿಮ್ಗೆ ಏನ್ ಹೆಲ್ಪ್ ಆಗ್ಬೇಕು, ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಸ್ಟ್ರೆಸ್ ಅನ್ನ ರಿಲೀಸ್ ಮಾಡುವ ಜಾಗಗಳು ಅದು, ಸ್ಟ್ರೆಸ್ ಅನ್ನ ರಿಲೀಸ್ ಮಾಡುವ ಜಾಗಗಳು. ಸೊ ನನಗೆ ಇಲ್ಲಿ ಕೈ ಎತ್ತಿ, ಇಲ್ಲಿ ಯಾರ್ಯಾರು ಬಂದ ಮೇಲೆ ಸ್ಟ್ರೆಸ್ ಇಂದ ಹೊರಗಡೆ ಬಂದ್ರಿ, ಚೆನ್ನಾಗಿದ್ದೀರಿ, ಖುಷಿ ಖುಷಿಯಾಗಿದ್ದೀರಿ, ನೀವೆಲ್ಲ ಕೈ ಎತ್ಬೋದಾ? ಸ್ಟ್ರೆಸ್ ಫ್ರೀ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೀರಿ, ಅವರೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಇವ ನಿಮ್ಗೆ ಸ್ಟ್ರೆಸ್ ಇಲ್ಲ, ಸ್ಟ್ರೆಸ್ ಇಂದ ಹೊರಗಡೆ ಬಂದಿರಿ. ಯಪ್ಪ, ಈ ಚಿಕ್ಕ ಮಗು ಕೈ ಎತ್ತಿತ್ತಲ್ಲ, ಯಾಕೆ ವರ್ಚುವಲಿ ಏನಕ್ಕೆ ಕೈ ಎತ್ತಿದ್ದಿಂಗೆ? ನಿಮ್ಗೆ ಏನಾದ್ರು ಸ್ಟ್ರೆಸ್ ಇತ್ತಾ ಅಥವಾ ಸ್ಟ್ರೆಸ್ ಇಂದ ಏನಾದ್ರು ಹೊರಗಡೆ ಬಂದ್ರಾ? ನಾನು ಈ ಕಮ್ಯುನಿಟಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಫುಲ್ ಸ್ಟ್ರೆಸ್ ಅಲ್ಲೇ ಇದ್ದಿದ್ದು ನಾನು. ನಿಮ್ದು ಏಜ್ ಹೇಳಿ, ನಿಮ್ ಹೆಸರು ಹೇಳಿ. ಸರ್, ನನ್ನ ಹೆಸರು ಐಶ್ವರ್ಯ ಅಂತ, ನನ್ನ ಏಜ್ 20. ನಾನು ಈ ಕಮ್ಯುನಿಟಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಮತ್ತೆ ಅಲ್ಲಿ ಬೇರೆ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದ್ದೆ. ಅದರಿಂದ ನನಗೆ ತುಂಬಾ ಸ್ಟ್ರೆಸ್ ಆಗಿತ್ತು. ಈ ಕಮ್ಯುನಿಟಿಗೆ ಜಾಯ್ನ್ ಆದ್ಮೇಲಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ ಸರ್. ಇಲ್ಲಿ ಎಲ್ಲಾರು ಮಾತಾಡೋದನ್ನ ಕೇಳಿಸ್ಕೊಂತ, ಅವ್ರ ರಿಸಲ್ಟ್ಸ್ ಕೇಳಿಸ್ಕೊಂತ ತುಂಬಾ ಖುಷಿಯಾಗಿದ್ದೀನಿ ಸರ್. ಸ್ಟ್ರೆಸ್ ಇಂದ ಆಚೆ ಬಂದಿದ್ದೀನಿ. ಓಕೆ, ನಿಮ್ ಏಜ್ 20 ಅಂದ್ರೆ ಕಾಲೇಜ್ ಯಾವ ರೀಸನ್ ಇಂದ ನಿಮ್ಗೆ ಸ್ಟ್ರೆಸ್ ಬಂದಿರಬಹುದು? ಸರ್, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಜಾಸ್ತಿ. ಅಂದ್ರೆ ಬೆಳಗ್ಗೆ 8 o'clock ಹೋದ್ರೆ ಸಂಜೆ 8 o'clock ಬರ್ತಾ ಇದ್ದೆ ರಾತ್ರಿ. ಅದ್ರಿಂದ ನನಗೆ ಜಾಸ್ತಿ ಸ್ಟ್ರೆಸ್ ಆಗ್ತಿತ್ತು ಸರ್. ಅಂದ್ರೆ ಬರೀ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಆತರ ಆಗ್ತಿತ್ತು. ಬಟ್ ಇವಾಗ ನೀವು ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ಏನ್ ಮಾಡಿದ್ರಿ? ಸರ್, ನಾನು ಜಾಸ್ತಿ ಕಮ್ಯುನಿಟಿಯಲ್ಲಿ ಇರ್ತಿದ್ದೆ. ಆಮೇಲೆ ಅವರು ಹೆಂಗೆ ನಾವು ಯಾವ್ಯಾವ್ದು ಒಂದ್ ಚಿಕ್ಕ ಮೂಮೆಂಟ್ಸ್ ನ ಖುಷಿಯಾಗಿಂದ ಎಂಜಾಯ್ ಮಾಡ್ಬೇಕು ಅಂತ ಎಲ್ಲಾರು ಹೇಳ್ಕೊಡ್ತಾ ಇದ್ರು. ನಾನು ಯಾವ್ದು ಚಿಕ್ಕ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ನೋಡ್ತಾ ನಾನು ಅವ್ರ ತರ ಖುಷಿಯಾಗಿ ಇರ್ಬೇಕಪ್ಪ ಅಂತ ಅನ್ನಿಸ್ತು ಸರ್ ನನಗೆ. ನಿಮ್ ಪ್ರಕಾರ ಚಿಕ್ಕ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇಲ್ಲ ಅಂದ್ರೆ ಚಿಕ್ಕ ಮೂಮೆಂಟ್ ಯಾವ್ದಂತ ಹೇಳ್ಬಹುದಾ? ಎಕ್ಸಾಂಪಲ್ ಗೆ ಏನೋ ಆಗುತ್ತಾ? ಫ್ಯಾಮಿಲಿ ಜೊತೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅಂದ್ರೆ ನಾವ್ ಯಾವ ಜಗಳ ಆಡ್ತಾ ಇರ್ಬಾರ್ದು.
ಯಾವಾಗ್ಲೂ ಅವ್ರ ಜೊತೆ ಖುಷಿಯಾಗಿ ಮಾತಾಡೋದೇ ಇದು ಸರ್. ಅಂದ್ರೆ ನನ್ ತಮ್ಮನ್ ಜೊತೆ ಯಾವಾಗ್ಲೂ ಜಗಳ ಆಡ್ತಾ ಇದ್ದೆ ನಾನು. ಅವ್ನ್ ಏನು ಮಾತಾಡಿದ್ರು ಕೋಪ ಮಾಡ್ಕೊಂತ ಇದ್ದೆ. ಇವಾಗ ಆತರ ಏನು ಇಲ್ಲ, ಅವನ್ ಜೊತೆ ಖುಷಿಯಾಗಿದ್ದೀನಿ ಸರ್. ಇಷ್ಟು ನೀವು ತುಂಬಾ ದೊಡ್ಡ ಮಾತನ್ನ ಹೇಳಿದ್ರಿ. ಹೌದು, ನಮ್ಮ ಫ್ಯಾಮಿಲಿಯ ಜೊತೆನಲ್ಲಿ ಆ ಚಿಕ್ಕ ಚಿಕ್ಕ ಮೂಮೆಂಟ್ ಅನ್ನ ನಾವು ಎಂಜಾಯ್ ಮಾಡ್ತಾ ಹೋಗ್ಬೇಕು. ಹೌದು, ಇಲ್ಲ ಅಂತಂದ್ರೆ ಆ ಎಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಡಿ ಸಿಡಿ ಅಂತ ಇದ್ರೆ ಏನಾಗುತ್ತೆ ಅಂತಂದ್ರೆ ಮನಸ್ಸಿನಲ್ಲಿ ಆ ಕಾರ್ಟಿಸೋಲ್ ಅನ್ನೋದು ನೆಗೆಟಿವ್ ಆಗಿ ಇದ್ ಮಾಡತ್ತೆ. ಓಕೆ, ಇನ್ನೊಂದು ನಂಗೆ ವನಿತಾ ಮೇಡಮ್ ಹೇಳ್ತಾ ಇರುವಾಗ ಒಂದು ನೆನಪಾಗಿದೆ ಏನು ಅಂತಂದ್ರೆ, ನಿಮ್ಗೊಂದು ಇದ್ದಲಿದ್ದು ಸ್ಟೋರಿ ನಿಮ್ಗೆ ಗೊತ್ತಿರುತ್ತೆ, ಕಲ್ಲಿದ್ದಲಿದ್ದು ಸ್ಟೋರಿ, ಒಂದು ಗುರು ಶಿಷ್ಯದ್ದು. ನೋಡಿ, ಒಂದು ಸಂಘಟನೆ ಅಥವಾ ಕಮ್ಯುನಿಟಿ ಮಾತು ಎಷ್ಟು ಪವರ್ಫುಲ್ ಆಗಿ ಇಂಪ್ಯಾಕ್ಟ್ ಆಗಿ ಸ್ಟ್ರೆಸ್ ಆಗುತ್ತೆ ಅನ್ನೋದಕ್ಕೆ. ಒಂದು ಹುಡುಗ ಹೀಗೆ SSLC ತನಕ ಒಳ್ಳೆ, ಅದು ಬೇರೆ ಬೇರೆ ರೀತಿಯಲ್ಲಿ ಆ ಸ್ಟೋರಿ ಇದೆ, ಬಟ್ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗ ಅಂದ್ರೆ ಸ್ಟೂಡೆಂಟ್ 10th ತನಕ ಟಾಪ್ ಅಲ್ಲಿ ಇದ್ದ ಹೈಸ್ಕೂಲ್ ಅಲ್ಲಿ. ಸಡನ್ ಆಗಿ ಅವನು ಹೈಸ್ಕೂಲ್ ಚೇಂಜ್ ಆಗುತ್ತೆ, ಬೇರೆ ಕಡೆ ಹೋಗ್ಬಿಡ್ತಾನೆ. ಹುಡುಗರು ಸಹವಾಸ ಮಾಡಿಬಿಟ್ಟು ಫಸ್ಟ್ ಇಯರ್ PUC ಅಂಡ್ ಸೆಕೆಂಡ್ ಇಯರ್ PUC ಅಲ್ಲಿ ಫುಲ್ ಮಾರ್ಕ್ ಅನ್ನ ಕಡಿಮೆ ತಗೊಂಡ್ಬಿಡ್ತಾನೆ. ಕಂಪ್ಲೀಟ್ ಅವ್ನು ಏನು ಇಲ್ಲ, ಫೇಲ್ ಆಗ್ಬಿಡ್ತಾನೆ, ಆ ಮಟ್ಟಕ್ಕೆ ಹೊರಟೋಗ್ಬಿಡ್ತಾನೆ. ಆವಾಗ ಅಪ್ಪ ಅಮ್ಮಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಯಾಕೆ ಇಷ್ಟು ಟಾಪ್ ಅಲ್ಲಿ ಇದ್ದು ಹುಡುಗ 10th ಅಲ್ಲಿ ಇಷ್ಟು ಒಳ್ಳೆ ಮಾರ್ಕ್ ಇದ್ದವನು ಸಡನ್ ಆಗಿ PUC ನಲ್ಲಿ ಈ ತರ ಫೇಲ್ ಆಗುವ ಮಟ್ಟಕ್ಕೆ ಯಾಕೆ ಬಿದ್ದ ಅಂತ. ಅದು ಏನ್ ಮಾಡ್ರು ಅಪ್ಪ ಅಮ್ಮಗೆ ಸರಿ ಮಾಡಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಹುಡುಗರುಗಳ ಸಹವಾಸ ಮಾಡಿರ್ತಾನೆ. ನೋಡಿ, ಸಂಘಟನೆ ನೋಡಿ, ಎಫೆಕ್ಟ್ ನೋಡಿ. ಸಡನ್ ಆಗಿ ಅಪ್ಪ ಅಮ್ಮಗೆ ಅರ್ಥ ಆಗುತ್ತೆ, ಇಲ್ಲ ನಾವು ಹಿತ್ಲ ಗಿಡ ಮದ್ದಲ್ಲ, ನಾವ್ ಇವನ್ ಚೇಂಜ್ ಮಾಡಕ್ ಆಗಲ್ಲ. ಸಡನ್ ಆಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಗುರುಗಳ ಹತ್ರ ಕರ್ಕೊಂಡು ಹೋದವಾಗ ಅವ್ರನ್ನ ಜಸ್ಟ್ ಮಾತಾಡ್ತಾರೆ, ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ. ಅವ್ನಿಗೆ ಅರ್ಥ ಮಾಡ್ಸಕ್ಕೆ ಆಗಲ್ಲ. ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಏನ್ ಮಾಡ್ತಾರೆ ಗೊತ್ತಾ, ಚಳಿಗಾಲ ಸಮಯ ಇರುತ್ತೆ, ಚಳಿ ಆದವಾಗ ಏನ್ ಮಾಡ್ತಾರೆ ಹೇಳಿ, ಬೆಂಕಿ ಹಚ್ತಾರಲ್ಲ ಇಡ್ಲಿಗೆ. ಆದ್ರೆ ಇಡ್ಲಿಗೆ ಬೆಂಕಿ ಹಚ್ಬಿಟ್ಟು ಸುತ್ತಲೂ ಕೂತಿರ್ತಾರೆ, ಅವನು ಕೂಡ ಕೂರ್ಸ್ಕೊಂಡಿರ್ತಾರೆ. ಆವಾಗ ಆ ಬೆಂಕಿ ಉರಿತಿರುವ ಇದ್ದಲಿಂದ ಅಂದ್ರೆ ಕೆಂಡದಿಂದ ಒಂದ್ ಇದ್ದಲನ್ನ ಮಣ್ಣಿಗೆ ಹಾಕ್ಬಿಟ್ಟು ಮಣ್ಣಿ ಅಂದ್ರೆ ಹೊರಗಡೆ ತೆಗ್ಬಿಡ್ತಾರೆ. ಆ ಬೆಂಕಿ ಉರಿತಾ ಇದಲ್ಲ, ಅಲ್ಲಿಂದ ಒಂದ್ ಇದ್ದಲು ತೆಗೆದು ಹೊರಗಡೆ ಮಣ್ಣು ಮೇಲೆ ಹಾಕ್ಬಿಡ್ತಾರೆ. ನೋಡ್ತಾ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತಲ್ಲಿ ಆ ಇದ್ದಲು ಬ್ಲಾಕ್ ಕಲರ್ ಬಂದ್ಬಿಡುತ್ತೆ, ಫುಲ್ ನಂದೋಗ್ಬಿಡುತ್ತೆ ಕೆಂಡ. ಅವಾಗ ಕೇಳ್ತಾರೆ ಏನಾಯ್ತು ಇಲ್ಲ, ಇದು ಒಂದು 2 hour ಆದ್ಮೇಲೆ ಮುಟ್ತಾನೆ, ಅದು ಇದ್ದಲು ಫುಲ್ ತಣ್ಣಗಾಗಿರುತ್ತೆ. ಆವಾಗ ಅದೇ ಇದ್ದಲನ್ನ ತಗೊಂಡು ವಾಪಸ್ ಬೆಂಕಿ ಹಾಕ್ತಾರೆ ಅವನಿಗೆ ಕಾಣಿಸೋ ರೀತಿಯಲ್ಲಿ. ಇವಾಗ ಏನಾಯ್ತು ಕೇಳ್ತಾರೆ. ಇವಾಗ ಮತ್ತೆ ಪುನಃ ಅದು ಬ್ರೈಟ್ ಆಗಿ ಬೆಂಕಿ ತರ ಹೊಳಿತಾ ಇದೆ ಅಂತ. ನೀನು ಕೂಡ ಹೀಗೆ ಆಗಿರೋದು. ನೀನು ಯಾವಾಗ ಒಳ್ಳೆ ಕಮ್ಯುನಿಟಿನಲ್ಲಿ ಇದ್ದೆ, ಈ ರೀತಿ ಇದ್ದೆ, ಯಾವಾಗ ನೀನು ಈ ಕಮ್ಯುನಿಟಿಯಿಂದ ಹೊರಗಡೆ ಬಂದೆ, ನೀನು ಈ ರೀತಿ ಇದ್ದಲಾದೆ. ನೀನು ವೆರಿ ಸಿಂಪಲ್, ಮತ್ತೆ ಪುನಃ ಒಳ್ಳೆ ಕಮ್ಯುನಿಟಿ ಹೋಗ್ಬೇಕಷ್ಟೇ, ಮತ್ತೆ ಪುನಃ ನಿನ್ ಲೈಫ್ ಚೇಂಜ್ ಆಗುತ್ತಂತ. ಅವನಿಗೆ ಇದ್ದಲಿನ ಎಕ್ಸಾಂಪಲ್ ಸರ್ಯಾಗಿ ತಲೆಗೆ ಹೋಗ್ಬಿಡ್ತು. ನಾನು ಯಾಕೆ ಫೇಲ್ ಆದೆ ಅಂತ ಅರ್ಥ ಆಯ್ತು, ಬಿಕಾಸ್ ಒಳ್ಳೆ ಕಮ್ಯುನಿಟಿಯಿಂದ ಹೊರಗಡೆ ಬಂದ ಹುಡುಗ. ಅದೇ ರೀತಿ ನಾವು ಇವಾಗ ಎಲ್ರಿಗೂ ಒಳ್ಳೆ ರಿಸಲ್ಟ್ ಬರ್ತಾ ಇರುತ್ತೆ, ವೆಯ್ಟ್ ಲಾಸ್ ಆಗ್ತಾ ಇರ್ತೀರಾ. ಸಡನ್ ಆಗಿ ನೀವು ನೋಡಿ, ನೀವು ಈ ಒಂದು ಕಮ್ಯುನಿಟಿಯಿಂದ ಹೊರಗಡೆ ಇರ್ತೀರಾ ನೋಡಿ. ಈ ಕಮ್ಯುನಿಟಿಯಿಂದ ಹೊರಗಡೆ ಇದ್ದಾಗ ನಿಮ್ಗೆ ಏನಾಗ್ಬೇಕು ಅದು ಆಗಲ್ಲ. ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಂಡಾಗ ನೋಡಿ ಏನಾಗುತ್ತೆ ನೋಡಿ. ಸೊ ಅದೇ ರೀತಿ ನಾವು ವೆಯ್ಟ್ ಲಾಸಿಗೆ ಬಂದಾಗ ನಮ್ಮ ಕಥೆನೂ ಇದ್ದಲಿನ ಕಥೆನೇ ಆಗೋದು, ಆ ಇದ್ದಲಿನ ತರಾನೇ ಆಗ್ತಾ ಇರ್ತೀವಿ. ಅದಕ್ಕೆ ನೋಡಿ, ಮರ್ತೂರ್ ಮೇಡಮ್ 33 kg ವೆಯ್ಟ್ ಲಾಸ್ ಆದ್ರೂ ಕೂಡ ಇವಾಗಲೂ ಇದೇ ಬೆಂಕಿಯಲ್ಲಿ ಇದ್ದಾರೆ. ಯಾಕೆ? ಇದೇ ಕಮ್ಯುನಿಟಿನಲ್ಲಿ ಇದ್ದಾರೆ. ಯಾಕೆ? ಹೊರಗಡೆ ಹೋದ್ರೆ ಇದ್ಲಾಗ್ಬಿಡ್ತೀವಿ, ಮತ್ತೆ ಪುನಃ ವೆಯ್ಟ್ ಪುಟಾನ್ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂದ್ಬಿಡ್ತೀವಿ. ಸೊ ಈ ಇದ್ದಲಿನ ಕತೆ ನಮಗೂ ಕೂಡ ಇದೆ. ಆ ಹುಡುಗನಿಗೆ ಮಾತ್ರ ಅಲ್ಲ, ಇದ್ದಲಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಸೇಮ್ ಪ್ರಾಬ್ಲಮ್. ಎಸ್ ನೋಡಿ, 20ನೇ ವಯಸ್ಸಲ್ಲಿ ಕೂಡ ಐಶ್ವರ್ಯ ಅವರಿಗೆ ಸ್ಟ್ರೆಸ್ ಇದು ಬಿಗ್ ಲೆಸನ್ ಆಯ್ತು, ಬಿಗ್ ಎಕ್ಸಾಂಪಲ್ ಆಯ್ತು. ಅದರಿಂದ ಏನಾಯ್ತು ಸರ್, ಅದರಿಂದ ನನಗೆ ಫೇಶಿಯಲ್ ಸ್ಟ್ರೋಕ್ ಅಟ್ಯಾಕ್ ಆಗಿತ್ತು. ತುಂಬಾ ಸ್ಟ್ರೆಸ್ ಇಂದ ಆತರ ಆಗಿತ್ತು. ಆಮೇಲೆ ನಾನು ಫೇಶಿಯಲ್ ಸ್ಟ್ರೋಕ್ ಆದ್ಮೇಲೆ ನಾನು ಶೇಕ್ ಸ್ಟಾರ್ಟ್ ಮಾಡಿದ್ದು. ಶೇಕ್ ಸ್ಟಾರ್ಟ್ ಮಾಡಿ 21 ಡೇಸ್ಗೆಲ್ಲ ನಾನು ಫುಲ್ ಚೆನ್ನಾಗಿದ್ದೀನಿ ಸರ್. ಇವಾಗ ನಿಮ್ಮ ಮುಖ ಕಂಪ್ಲೀಟ್ ಆಗಿ ಪರ್ಫೆಕ್ಟ್, ನೀವು ಮುಂಚೆ ಹೇಗಿದ್ರೆ ಹಾಗೆ ಕಾಣ್ತಾ ಇದೆ ಸರ್. ಅದು ಒನ್ ಆಫ್ ದ, ನಿಮ್ಗೆ ಫೇಶಿಯಲಿ ಸ್ಟ್ರೋಕ್ ಆಗೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಯಾವ್ದು ಹೇಳಿ? ಸ್ಟ್ರೆಸ್. 2ನೇ ರೀಸನ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಫಸ್ಟ್ ರೀಸನ್ ಸ್ಟ್ರೆಸ್, 2ನೇ ರೀಸನ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಶೇಕ್ ತಗೊಂಡ್ರಿ, ಸಪ್ಲಿಮೆಂಟೇಶನ್ ಮಾಡ್ಕೊಂಡ್ರಿ, ಪಾಸಿಟಿವ್ ಇರೋ ಜಾಗದಲ್ಲಿ ಇದ್ದಿಲ್ ತರ ಕೂತ್ಕೊಂಡ್ರಿ, ಇವ್ ಸ್ಟ್ರೆಸ್ ಎಲ್ಲ ರಿಲೀಸ್ ಆಯ್ತು. ಕಾರ್ಟಿಸೋಲ್ ಇದು ಪರ್ಸೆಂಟೇಜ್ ಆಫ್ ಫ್ಲೋ ಕಡಿಮೆ ಆಗಿ ಬ್ಯಾಲೆನ್ಸ್ ಬಂತು. ಹ್ಯಾಪಿ ಹಾರ್ಮೋನ್ಸ್ಗಳು ಜಾಸ್ತಿ ಫ್ಲೋ ಆಗಕ್ ಸ್ಟಾರ್ಟ್ ಆಯ್ತು. ನರನಾಡಿಗಳು ಅದು ಏನೇನು ಆಕ್ಟಿವ್ ಆಗ್ಬೇಕು ಅದು ಸರಿ ಹೋಯ್ತು. ನಮ್ಮ ಅಪ್ಪಂಗೂ ಕೂಡ ಸ್ಟ್ರೋಕ್ ಆಗಿತ್ತು, ಸರಿ ಹೋದ್ರು. ಹೇಗೆ? ವೆರಿ ಸಿಂಪಲ್. ಎಸ್, ಸೂಪರ್ ವನಿತಾ ಮೇಡಮ್. ನಾನು ಇನ್ನೊಬ್ಬರನ್ನ ಕೇಳ್ತೀನಿ. ಆಶಾ ಮೇಡಮ್, ನೀವು? ಎಸ್ ಸರ್. ಸ್ಟ್ರೆಸ್ ಅಂತಂದ್ರೆ ಇವಾಗ ಏನಾದ್ರೂ ಒಂದು ಚೂರು ಸ್ಟ್ರೆಸ್ ಆದ್ರೆ
ಇಗ್ನೋರ್ ಮಾಡೋದು ಕಲ್ತಿದ್ದೀನಿ. ಅಂದರೆ ಆಯ್ತು ಬಿಡಿ ಸರಿ ಓಕೆ ಹಿಂಗೆ. ಆದರೆ ಮೊದಲು ಹಂಗಲ್ಲ. ಹ್ಮ್ ನಂಗೆ ಇನ್ನೊಂದು ನೆನಪಿದೆ ಸರ್, ಮೇ ಬಿ ನಾನು 5th ಸ್ಟ್ಯಾಂಡರ್ಡ್ ಓದುವಾಗ ಅನಿಸುತ್ತೆ, ನಂದು ಒಂದು 50 ಪೈಸಾದು ಓಲೆ ಒಬ್ಬರು ತೊಗೊಂಡು ಹೋಗಿದ್ದಕ್ಕೆ ಅದನ್ನ ಕಳ್ದಾಕ್ಬಿಟ್ಟವ್ರು. ನಾನು ತುಂಬ ಇಷ್ಟಪಟ್ಟಿದ್ದು ಒಂದು ಓಲೆ, ಬರೀ 50 ಪೈಸದ ಓಲೆ. ಅದನ್ನು ಕಳ್ದಾಕಿದ್ದಕ್ಕೆ ನಾನು 27 ವರ್ಷ ಮಾತಾಡ್ಸಿರ್ಲಿಲ್ಲ. ಅಷ್ಟು ಕೋಪ ನನಗೆ, ಕ್ಷಮಿಸ್ತಿರ್ಲಿಲ್ಲ. ಅಷ್ಟು ಸ್ಟ್ರೆಸ್ ಇದ್ದಿರ್ತಾಯಿತ್ತು, ಕೋಪ ಇರ್ತಾಯಿತ್ತು. ಜೊತೆಗೆ ಸ್ಟ್ರೆಸ್ ಹೆಂಗೆ ಅಂದರೆ, ಇವತ್ತು ಜಗಳ ಆಡಿದರೆ 1 ತಿಂಗಳಾದರೂ ಆ ವ್ಯಕ್ತಿ ಮುಖ ನೋಡಿದ್ರೆ ಅವ್ರು ಮರ್ತೋಗಿರೋರು ನನ್ನ ತಲೆ ಒಳಗಡೆ ಆ ರೆಕಾರ್ಡ್ ಓಡ್ತಾನೇ ಇರೋದು. ಇವ್ರು ಹಿಂಗೆ ಮಾಡಿದ್ರಲ್ಲ, ಇವ್ರು ಹಿಂಗೆ ಮಾಡಿದ್ರಲ್ಲ, ಇವ್ರು ಹಿಂಗೆ ಮಾಡಿದ್ರಲ್ಲ ಅಂತ. ಇದು ಮೇ ಬಿ ನನಗೆ BP ಫ್ಲಕ್ಚುಯೇಟ್ ಆಗೋಕ್ಕಿರ್ಬೋದು, ನಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋಕ್ಕಿರ್ಬೋದು. ಎಷ್ಟರ ಮಟ್ಟಿಗೆ ನಂದು ಸ್ಟ್ರೆಸ್ ಇರ್ತಿತ್ತಂದರೆ ಅಲ್ಟಿಮೇಟಾಗಿ ನಾನೇ ಅಳ್ತಿದ್ದೆ. ತಿರ್ಗಾ ನಾನೇ ಕೂತ್ಕೊಂಡು ಅಳೋದು. ಅದು ಹೆಂಗಂದ್ರೆ ಅಳೋದು, ಹತ್ತು ಈ ಮುಖ ಇಷ್ಟು ದಪ್ಪ ಆಗೋಗಿರ್ಬೇಕಿತ್ತು. ಆಚೆಯವ್ರು ಯಾರಾದ್ರೂ ನೋಡಿದ್ರೆ ನನ್ನ ಕೇಳಬೇಕು, ಯಾಕೆ ಯಾರಾದ್ರೂ ತೀರ್ಕೊಂಬಿಟ್ರ ನಿಮ್ಮ ಮನೇಲಿ ಅಂತ. ಅಷ್ಟು ಹತ್ತಿರ್ತಿದ್ದೆ, ಅಂತ ಅಳೋದು. ಹಂಗೂ ಅದು ನನಗೆ ಸಮಾಧಾನ ಆಗಿಲ್ಲ ಅಂದ್ರೆ ಗೋಡೆಗೆ ಗುದ್ಕೊಂಡ್ಬಿಡೋದು. ಆ ಥರ ನನ್ನನ್ನು ನಾನು ಹಾರ್ಮ್ ಮಾಡ್ಕೊಳ್ಳೋವರೆಗೂ ಒಂದು ಚಿಕ್ಕ ವಿಷಯಕ್ಕೂ ಅಷ್ಟು ಇರ್ತಿತ್ತು. ಬಟ್ ಇವಾಗ ಶೇಕ್ ತಗೊಳ್ತಾ ಪ್ರತಿದಿನ ಈ ಗ್ರೂಪಲ್ಲಿ ಇರ್ತಾ, ಎಂಥ ಸಿಚುವೇಶನಲ್ಲೂ ಎಂಥ ಸ್ಟ್ರೆಸ್ಸಬಲಲ್ಲಿ ಸಿಚುವೇಶನ್ ಕ್ರಿಯೇಟ್ ಆದ್ರೂ ಇವಾಗ ನನ್ನನ್ನು ನಾನು ಮ್ಯಾನೇಜ್ ಮಾಡಲ್ಲ, ಹ್ಯಾಂಡಲ್ ಮಾಡ್ಕೊಳ್ಳೋದನ್ನ ಈ ಗ್ರೂಪಿಂದ ಸಪೋರ್ಟ್ ಇದೆ ಸರ್. ಇವಾಗ ಬಿಡಿ, ನೀವು ತುಂಬಾ ದೊಡ್ಡ ಆರ್ಗನೈಸೇಷನ್ ಲೀಡ್ ಮಾಡುವಷ್ಟು ಸ್ಟ್ರೆಸ್ ಅನ್ನ ನಿಮ್ಮ ಹತೋಟಿಗೆ, ಸ್ಟ್ರೆಸ್ ಎಲ್ರಿಗೂ ಬರುತ್ತೆ, ಹತೋಟಿ ತೆಗೆದುಕೊಂಡಿದ್ದೀರಾ. ಸೊ ತಾಳ್ಮೆ ಇದೆ. ಆ ಒಂದು ಸ್ಟ್ರೆಸ್ ಅನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಆ ಮ್ಯಾನೇಜ್ ಮಾಡುವ ಕಲೆ ನಿಮ್ಮ ಆಲ್ರೆಡಿ, ಯಾಕಂದ್ರೆ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಲೈಫ್ ಎಕ್ಸ್ಪೀರಿಯನ್ಸು ಇದೆ, ಪರ್ಸನಲ್ ಎಕ್ಸ್ಪೀರಿಯನ್ಸು ಇದೆ. ಈ ಕಮ್ಯುನಿಟಿನಲ್ಲೂ ಕೂಡ ದೊಡ್ಡ ದೊಡ್ಡ ಲೈಫ್ ಸ್ಟೈಲ್ ಡೇ, ದೊಡ್ಡ ದೊಡ್ಡ ಟ್ರೈನಿಂಗ್ ಗಳನ್ನ ವರ್ಚುವಲಿ ಫಿಸಿಕಲಿ ಎಲ್ಲ ಹ್ಯಾಂಡಲ್ ಮಾಡಿರೋದ್ರಿಂದ ಕೂಡ, ತುಂಬಾ ಜನರ ಜೊತೆನಲ್ಲಿ ಬೆರ್ತಿರೋದ್ರಿಂದ ಕೂಡ ನಿಮ್ಗೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನ ಮಾಡೋದಕ್ಕೆ ಇವಾಗ ಕಲ್ತಿದ್ರಿ. ಇನ್ನೂ ಕೂಡ ಫೈನ್ ಟ್ಯೂನ್ ಮಾಡ್ಕೊಂಡಿದ್ರು, ಶಾರ್ಪನ್ ಮಾಡ್ಕೊಂಡಿದ್ರ. ಥ್ಯಾಂಕ್ ಯು. ಪರ್ಫೆಕ್ಟ್. ಇನ್ನೊಂದು ನನಗೆ ಆಶಾ ಮೇಡಮ್ ಮಾತನಾಡೋ ಒಂದು ಇಂಪಾರ್ಟೆಂಟ್ ವರ್ಡ್ ನೆನಪಾಗಿದ್ದು, ಬಿ ಅನ್ಕಂಫರ್ಟೇಬಲ್ ಟು ರೀಕಂಡೀಷನ್ ಯುವರ್ ಮೈಂಡ್. ಅನ್ಕಂಫರ್ಟೇಬಲ್ ನಮ್ಮನ್ನ ನಾವು ಮಾಡ್ಕೊಂಡ್ರೇನೆ ಮೈಂಡ್ ರೀಕಂಡೀಷನ್ ಆಗೋದು. ಇನ್ನೊಂದು ಬರ್ಕೊಳ್ಳಿ, ಡೈರೆಕ್ಷನ್ ಚೇಂಜ್ ಮಾಡಿದಾಗ ನಿಮ್ಮ ಲೈಫಿಗೆ ಸಂಬಂಧಪಟ್ಟಿದ್ದು ಏನೋ ತುಂಬಾ ಅನ್ಕಂಫರ್ಟೇಬಲ್ ಆಗುತ್ತೆ. ಆದ್ರೆ ಡೆಸ್ಟಿನಿ ರೀಚ್ ಆದಾಗ ಕಂಫರ್ಟೇಬಲ್ ಆಟೋಮೆಟಿಕ್ಲಿ ಆಗ್ತೀವಿ. ನಾವು ಏನೋ ಮಾಡ್ತಾ ಇರ್ತೀವಿ, ಸ್ಟ್ರಾಟಜಿ ಚೇಂಜ್ ಮಾಡ್ಬಿಡ್ತೀವಿ. ಅವಾಗ ಏನ್ ಚೇಂಜ್ ಆಗುತ್ತೆ? ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇಡ್ ದಿವಸ ಮಾಡಿದ್ದೆ ಮಾಡಕ್ ಆಗಲ್ಲ. ಇಡ್ ದಿವಸ ಮಾಡಿದ್ದೇ ಮಾಡೋದು ಕಂಫರ್ಟೇಬಲ್ ಝೋನ್. ಇಡ್ ದಿವಸ ಮಾಡೋದು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೆ ಬಿಟ್ಬಿಟ್ಟೆ. ಈ ಬಿಟ್ಟು ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ. ಡೈರೆಕ್ಷನ್ ಚೇಂಜ್ ಮಾಡಿದಾಗ ತುಂಬಾ 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 ಅನ್ಕಂಫರ್ಟೇಬಲ್ ಆಗುತ್ತೆ. ಅದು ಬೆಳಿಗ್ಗೆ ಬೇಗ ಎದ್ದೇಳೋದಿರ್ಬೋದು, 3 ಲೀಟರ್ ವಾಟರ್ ಕುಡಿಯೋದಿರ್ಬೋದು, ಬೇಗ ಮಲ್ಗೋದಿರೋದು, ಮೊಬೈಲ್ ನ ಸ್ವಲ್ಪ ಅವಾಯ್ಡ್ ಮಾಡೋದಿರೋದು, ಸ್ಟ್ರೆಸ್ ಅನ್ನ ತಗೊಳ್ಳದೇ ಇರುವಂತದ್ದಿರೋದು. ಸ್ಟ್ರೆಸ್ ತಗೊಳ್ಳೋದೇ ನ್ಯಾಚುರಲ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಈಗ ಡೈರೆಕ್ಷನ್ ಚೇಂಜ್ ಮಾಡ್ಬಿಟ್ಟೆ. ಸ್ಟ್ರೆಸ್ ತಗೊಳ್ಬಾರ್ದು, ಸ್ಟ್ರೆಸ್ ಎಲ್ಲೆಲ್ಲಿ ತಗೊಳ್ಬಾರ್ದು, ಅದು ಎಲ್ಲೆಲ್ಲೋ ಬರ್ತಾ ಇದೆ, ನಂಗೆ ಗೊತ್ತಾಗಿದೆ. ಡೈರೆಕ್ಷನ್ ಚೇಂಜ್ ಮಾಡ್ರಿ. ಇಲ್ಲ ಇವ್ರನ್ನ ಸೇರ್ಲೇಬಾರ್ದು, ಫಿಕ್ಸ್ ಆಗ್ಬಿಟ್ರಿ. ಈ ಡೈರೆಕ್ಷನ್ ಚೇಂಜ್ ಮಾಡ್ಬಿಟ್ರಿ. ಡೈರೆಕ್ಷನ್ ಚೇಂಜ್ ಮಾಡಿದಾಗ ತುಂಬಾ ಅನ್ಕಂಫರ್ಟೇಬಲ್ ಆಗುತ್ತೆ. ಸುಮಾರು ದಿವಸ ತನಕ ಆಗುತ್ತೆ. ಸುಮಾರು ದಿವಸ ಅಂದ್ರೆ ಮೇ ಬಿ 21 ಡೇಸ್ ಆಗ್ಬೋದು, 30 ಡೇಸ್ ಆಗ್ಬೋದು, 180 ಡೇಸು ಆಗ್ಬೋದು, 90 ಡೇಸು ಆಗ್ಬೋದು, ಗೊತ್ತಿಲ್ಲ. ಏನೋ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಅನ್ಕಂಫರ್ಟೇಬಲ್ ತುಂಬಾ ಆಗುತ್ತೆ. ಆದ್ರೆ ಡೆಸ್ಟಿನಿ ರೀಚ್ ಆದಾಗ ಸಖತ್ ಕಂಫರ್ಟೇಬಲ್ ಆಗ್ಬಿಡ್ತೀವಿ. ವೆರಿ ಇಂಪಾರ್ಟೆಂಟ್. ಅನ್ಕಂಫರ್ಟೇಬಲ್ ಆಗೋದು ಕೂಡ ಸ್ಟ್ರೆಸ್ ಇಂದ ಹೊರಗಡೆ ಬರೋಕ್ಕೆ ಸಪೋರ್ಟ್ ಮಾಡುತ್ತೆ. ಡೈರೆಕ್ಷನ್ ಚೇಂಜ್ ಮಾಡೋದು ಕೂಡ ನಾವು ಸ್ಟ್ರೆಸ್ ಇಂದ, ಫ್ಯೂಚರ್ ಸ್ಟ್ರೆಸ್ ಇಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನಮಗೆ ತುಂಬಾ 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 ಇಂಪಾರ್ಟೆಂಟ್. ಎಸ್ ಮರ್ತೂರಮ್ಮ, ನಿಮ್ಮ ಲೈಫ್ ಅಲ್ಲಿ ಏನ್ ಪಾರ್ಟ್ ಇದೆ ಸ್ಟ್ರೆಸ್ ಇದು? ಏನಿದ್ರಿ ಶಾರ್ಟ್ ಆಗಿ ಹೇಳಿ, 1 ನಿಮಿಷ. ನನಗೂ ಸ್ಟ್ರೆಸ್ ಇತ್ತು ಸರ್. ಸ್ಕೂಲ್ ಒಳಗ್ ಹೆಂಗಿರ್ತಿದ್ದೆ ಅಂದ್ರೆ ಒಂದು ದೇವತೆಗತೆ ಇರ್ತಿದ್ದೆ ನಾನು. ಮನೆ ಒಳಗ್ ಬಂದ್ರೆ ಏನಾಗ್ತಿತ್ತ ಗೊತ್ತಿಲ್ಲ, ಸ್ಟ್ರೆಸ್ ನಿಂದ ಇರ್ತಿದ್ದೆ, ಸಿಟ್ಟು. ಆಮೇಲೆ ನನಗೆ ಮನೆ ಸ್ಕೂಲಲ್ಲಿ ದೇವತೆ, ಮನೆಯಲ್ಲಿ ಅದು ಉಲ್ಟಾ ಇದೆಯಲ್ಲ, ಅದೇನಾದ್ರು ಮಾಡ್ತಿದ್ರಾ? ದೇವತೆ ದುರ್ಗೆ ಒಳ್ಳೆ ದೇವತೆನೆ, ದೆವ್ವ. ಓಕೆ. ಅದೇನಾದ್ರು ಒಂದು ಕಡಕ್ ಶಬ್ದ ಹೇಳ್ಬೇಕು, ದೇವ ತರ ಇರ್ತಿದ್ರಿ. ಇದೇ ವರ್ಡ್ ಬೇಕಿತ್ತು ನನಗೆ. ರಾಕ್ಷಸ ಆಗ್ತಿದ್ದೆ ಸರ್, ರಾಕ್ಷಸಿ. ಯಾಕಂದ್ರೆ ಬಂದ ಕೂಡಲೇ ನಾನು ಒಂದ್ 10 ಮಿನಿಟ್ಸ್ ಸ್ಕೂಲ್ ಇದ್ದ ಬಂದಿಂದ, ಅದು ಏನ್ ಅಲ್ಲಿ ಎಲ್ಲಾ ಶಾಂತ ಇರ್ತಿದ್ದೆ. ಬಂದಿನ ಮನೆಯಲ್ಲಿ ಶಾಂತ ಬೇಕಿತ್ತು, ಮಕ್ಕಳಲ್ಲಿ ಗದ್ದಲದಲ್ಲಿ ಇರ್ತಿದ್ದೆ. ಇಲ್ಲಿ ಬಂದಿಂದೆ ಆಯ್ತು ಇರ್ತಿದ್ದೆ.
ಆಮೇಲೆ ನೆಕ್ಸ್ಟ್ ಏನು ಒಂದೇ ಇಷ್ಟೇ ಇರ್ತಿತ್ತು ಅದು ಖರೆ. ಈಗ ನನಗೆ ಅರ್ಥ ಆಗ್ತಿದೆ, ಅದು ಆವಾಗ ಅರ್ಥ ಆಗ್ತಿದ್ದಿಲ್ಲ. ಇಷ್ಟ ಇರ್ತಿತ್ತು, ಅದನ್ನ ಜಗ್ಗಿ ಬಿಡ್ತಿದ್ದೆ. ಜಗ್ಗಿ ಏನಿರ್ತಿತ್ತು ಅದನ್ನ ಒಡೆಯೋದು. 20,000 ರೂಪಾಯಿ ಟಿವಿ ಸಮ ಹೊಡೆದೀನಿ ಸರ್. ಆಮೇಲೆ ಮೈ ಮೇಲೆ ಬಟ್ಟೆ ಹರ್ಕೊಂತಿದ್ದೆ, ಹುಚ್ಚಿ ಟೈಪ್ ಇರ್ತಿದ್ದೆ ಸರ್ ನಾನು. ಫಸ್ಟ್ ನಾ ಬಂದಾಗ ನಮ್ಮ ಮೇಡಮ್ ಒಂದು ಫೋಟೋ ಇಡ್ದಾರ ನೋಡಿ, ಸೇಮ್ ಅದೇ ಪೊಸಿಷನ್, ಮನೆಯಲ್ಲಿ ನೈಟಿ ಹುಚ್ಚುತ್ ಸಾಕಾರ ಇರ್ತಿದ್ದೆ. ಒದ್ರಾಡೋದು, ಚೀರಾಡೋದು, ಅಳೋದು. ಇಲ್ಲಿ ಬಂದಿಂದ ಎಷ್ಟೋ ಸಲ ಎಲ್ಲರೂ ಅಮ್ಮ ಅಳೋದ್ ಕಮ್ಮಿ ಮಾಡು ಅದು ಇರ್ತಿತ್ತು ಸರ್. ನಂಗೆ ಒಂದ್ ಸ್ವಲ್ಪ ಸ್ಟ್ರೆಸ್ ಇರ್ತಿತ್ತು. ಈ ಫುಲ್ ಚೇಂಜ್ ಆಗಿದೆ ಸರ್. ಎಷ್ಟೋ ಸಲ ವಿಠಲ್ ಸರ್ ಹತ್ರ ನೀವು ಅಳೋದ್ ನಿಲ್ಸಮ್, ನೀವು ಹೇಳಿರಿ. ಆ ಸ್ಟ್ರೆಸ್ ಇದ್ದಾನೆ ನನಗೆ ಅದೊಂದು ನನಗೆ ಕಾಯಿಲೆ ಅಳೋದು ನಿಲ್ಲಿಸಿ ಅಂತ ಇರ್ತೀವಿ. ಬಟ್ ನಿಮ್ಗೆ ನೀವ್ ಯಾರನ್ನೋ ಮೆಂಟೋರ್ ಅಂತ ಮಾಡ್ಕೊಂಡಿರ್ತೀವಿ, ಅವ್ರ ಹತ್ರ ಹೇಳ್ಬೇಕು. ಡೈಲಿ ಕಾಲ್ ಮಾಡ್ಕೊಂಡು ಅಳ್ಬೇಡಿ. ನನಗೆ ಅಲ್ಲಲ್ಲ, ನನ್ನ ಮಗಳಿಗೆ ಕಾಲ್ ಮಾಡಿದೆ, ಮಗಳು ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ, ಕಾಲೇ ಎತ್ತಿಲ್ಲ ಅಂತ ಗಳೋ ಅಂತ ಅಳಕ್ಕೆ ಮೆಂಟರ್ ಕಾಲ್ ಮಾಡ್ಬೇಡಿ. ನಾನ್ ಹೇಳ್ತಾ ಇರೋದು, ನಿಮ್ ಮೆಂಟರ್ ಅಂತ ಇರ್ತಾರೆ. ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೆಂಟರ್ಗೆ ಕಾಲ್ ಮಾಡಿ, ಕೋಚ್ಗೆ ಕಾಲ್ ಮಾಡಿ, ಮಾತಾಡಿ. ಅವ್ರು ನಿಮ್ಗೆ ಸಜೆಷನ್ ಕೊಡ್ತಾರೆ. ಓಕೆ, ಅವ್ರು ಏನೋ ಒಂದು ಹೇಳ್ತಾರೆ. ಎರಡದು, ದೇವರು ಸ್ಟ್ರಾಂಗ್ ಆಗಿ ದೇವರನ್ನ ಬಿಲೀವ್ ಮಾಡ್ತಾ ಇದ್ರೆ ದೇವ್ರ ಹತ್ರ ಹೋಗ್ಬಿಟ್ಟು ಅಳ್ಬೇಕು. ಹಾಗಂತ ಅಳೋದೇ ನಮ್ದು ಪ್ಯಾಟರ್ನ್ ಆಗ್ಬಾರ್ದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಅಳೋದು ಕೂಡ ಇರ್ಬೇಕು, ಆದ್ರೆ ಸಿಕ್ಕಿದ್ದಕ್ಕೆಲ್ಲ ಅಳೋದಲ್ಲ, ಸಿಕ್ಕಿದ್ದಕ್ಕೆಲ್ಲ ಕಣ್ಣು ಒದ್ದೆ ಆಗ್ಬಾರ್ದು. ತುಂಬಾ ಡೇಂಜರ್ ಅದು. ಆದ್ರೆ ರಿಲೀಸ್ ಮಾಡುವ, ಸ್ಟ್ರೆಸ್ ಅನ್ನ ರಿಲೀಸ್ ಮಾಡುವ ಮತ್ತೊಂದು ಚಾನಲ್ ಅಳು ಅಂದ್ರೆ ಎಲ್ಲದಕ್ಕೂ ಅಳಬಾರ್ದು, ಎಲ್ಲಿ ಅಳಬಾರ್ದು, ಎಲ್ಲಿ ಅಳಬೇಕು, ಎಲ್ಲಿ ಸ್ಟ್ರೆಸ್ ಅನ್ನ ಕುಕ್ಕರ್ ಸೀಟಿ ತರ ಇರ್ಬೇಕು ನಾವು. ಕುಕ್ಕರ್ ಸೀಟಿಗೆ ಎಲ್ಲಿ ರಿಲೀಸ್ ಮಾಡ್ಬೇಕು ಗೊತ್ತಿದೆ. ಹೀಟ್ ಜಾಸ್ತಿ ಆದ್ರೆ ನಾವು ಯಾವಾಗಲೂ ಕುಕ್ಕರ್ ಸೀಟಿ ತರ ಇರ್ಬೇಕು. ಕುಕ್ಕರ್ ಆಗ್ಬಾರ್ದು, ಕುಕ್ಕರ್ ಸೀಟಿನ ಹೇಳಿದ್ದು. ಅದಕ್ಕೆ ಯಾವ ರಿಲೀಸ್ ಮಾಡ್ಬೇಕು ಗೊತ್ತಿದೆ, ಎಲ್ಲಿ ರಿಲೀಸ್ ಮಾಡ್ಬೇಕು ಗೊತ್ತಿದೆ, ಎಷ್ಟು ಹೀಟಿಗೆ ರಿಲೀಸ್ ಮಾಡ್ಬೇಕು ಗೊತ್ತಿದೆ. ಅದೇ ಎಲ್ಲಾದ್ರೂ ಕುಕ್ಕರ್ ಸೀಟ್ ಇದು ಬ್ಲಾಕ್ ಆಗ್ಬಿಟ್ರೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಡೇಂಜರ್ ಅಂದ್ರೆ ಡೇಂಜರ್. ಕುಕ್ಕರು ಮತ್ತೆ ಯೂಸ್ ಮಾಡಕ್ಕಾಗಲ್ಲ, ಮನೆ ಎಲ್ಲ ಮತ್ತೆ ಪುನಃ ರಿನೋವೇಷನ್ ಮಾಡ್ಬೇಕು. ಅಷ್ಟರ ಮಟ್ಟಿಗೆ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾವತ್ತೂ ಕೂಡ ಸ್ಟಾಕ್ ಮಾಡ್ಕೊಳ್ಬಾರ್ದು ಸ್ಟ್ರೆಸ್ ಅನ್ನ. ಅದನ್ನ ಒಂದ ಮೆಡಿಟೇಷನ್, ಒಂದ ನ್ಯೂಟ್ರಿಷನ್, ಒಂದ ಕೋಚ್ ಅಥವಾ ದೇವರ ಹತ್ರ ಹೋಗ್ಬಿಟ್ಟು ಎಲ್ಲ ರಿಲೀಸ್ ಮಾಡುವಂಥದ್ದು. ಸ್ಟಾಕ್ ಮಾಡಿ ಇಟ್ಕೊಳ್ಬೇಡಿ. ಯಾರಾದ್ರೂ ಒಳ್ಳೆ ಕಾರ್ಯ ಮಾಡ್ತಿರೋದ್ರಲ್ಲಿ ವಿಘ್ನ ಮಾಡ್ತೀರಾ, ಆತರ ಬ್ಲಾಕ್ ಇಟ್ಕೊಂಡ್ಬಿಟ್ರೆ ಆ ವಿಘ್ನ ಡೇಂಜರ್. ಅದು ಕುಕ್ಕರ್ ಆಗ್ಬಿಡುತ್ತೆ. ಇಲ್ಲ, ಕುಕ್ಕರ್ ಸೀಟಿ ಆಗ್ಬೇಕು. ಯಾವತ್ತು ಕುಕ್ಕರ್ ವಿಸಿಲ್ ಇದೆಲ್ಲ, ವಿಸಿಲು ಸರಿ ಇರ್ಬೇಕು, ಆ ಮಾರ್ಗನೂ ಸರಿ ಇರ್ಬೇಕು. ಅದು ಯಾವತ್ತೂ ಕೂಡ ಒಳಗಡೆಯಿಂದ ಜಾಗ ಇರ್ಬೇಕು. ಅದು 4 ಹೋಲ್ಗಳಿದೆ, ಆ 4 ಹೋಲು ಯಾವತ್ತೂ ಕ್ಲೀನ್ ಇರ್ಬೇಕು. ಸೊ ನಾವ್ ಯಾವಾಗ ಕೂಡ ಕುಕ್ಕರ್ ಇದು ವಿಸಿಲ್ ಆಗಿರ್ಬೇಕು, ಅದು ರಿಲೀಸ್ ಮಾಡ್ತಾನೆ ಇರ್ಬೇಕು. ಯಾವ ರಿಲೀಸ್ ಆಗ್ಬೇಕು ಅದ್ರ ರಿಲೀಸ್ ಆಗ್ಲೇಬೇಕು. ಬ್ಲಾಕೇಜಸ್ ಇದ್ರೆ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗೋದು ಯಾವತ್ತೂ ಒಳ್ಳೇದಲ್ಲ. ಇದು ನನ್ಗೂ ಕೂಡ ಆಗುತ್ತೆ. ಅದು ಬಾರ್ದು. ಅದು ಫುಲ್ ಚೇಂಜ್ ಆಗಿದ್ದೇನೆ ಸರ್. ಶೈಲಜಾ ಮೇಡಮ್ಗೆ ನಾನು ಯಾವ್ದು ಹಂಗ ನೆಗೆಟಿವ್ ಚಂದಾಗಿ ಮಾತಾಡ್ತೀನಿ ಸರ್. ಅದು ಖುಷಿಲಿ ಅವ್ರ ಜೊತೆ ಮಾತಾಡ್ತಿರ್ತೀನಿ. ಮೊದಲು ಬಹಳ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರಿ ಸರ್ ಅವ್ರು. ನಾನು ನಿಜವಾಗ್ಲೂ ಸಾಲ್ವ್ ಮಾಡಿದ್ರು, ಚೇಂಜ್ ಮಾಡ್ಬಿಟ್ರೆ ಅವ್ರು. ನಾನು ಪೂರ್ಣ ಒಂದು ಕಲ್ಲನ್ನ ಮೂರ್ತಿ ಮಾಡ್ಬಿಟ್ರೆ ಹೇಳ್ಬೇಕಂತಂದ್ರೆ. ಈ ಖುಷಿಯಾಗಿ ಸರ್, ಇದು ಸಂತೋಷದ ನನಗೆ. ಅದು ಬರ್ಬೇಕು. ಅದು ಆ ಒಂದು ಭಾವನೆ ಅಂತ ಕರೀತಾರೆ. ಯಾರ್ಯಾರಿಗೆ ಅವರವರ ಕೋಚ್ ಮೇಲೆ ಇದು ಆ ಕಣ್ಣೀರು ಭಾವನೆಯೇ ಕಣ್ಣೀರು. ಯಾರಿಗೆ ಭಾವನೆ ಇರುತ್ತೆ ಅದಕ್ಕೆ ಇನ್ನೋಸೆನ್ಸ್ ಅಂತ ಕರೀತಾರೆ ಶೈಲಾ ಮೇಡಮ್. ಇನ್ನೋಸೆನ್ಸ್. ಇಲ್ಲಿ ಎಷ್ಟೋ ಜನರಿಗೆ ಎಜುಕೇಟೆಡ್ ಪೀಪಲ್ ಇರ್ತಾರೆ, ಅವರಿಗೆ ರಿಸಲ್ಟ್ ಕೆಲವರಿಗೆ ಲೇಟ್ ಆಗುತ್ತೆ. ತುಂಬಾ ಇನ್ನೋಸೆಂಟ್ ಪೀಪಲ್ ಇರ್ತಾರೆ, ಅವ್ರಿಗೆ ಟಕ್ ಅಂತ ರಿಸಲ್ಟ್ ಬರುತ್ತೆ. ಯಾಕೆ ಗೊತ್ತಾ? ಇನ್ನೋಸೆಂಟ್ ಆಗಿರೋರು ಭಾವನೆಗೆ ಒಳಗಾಗ್ಬಿಡ್ತಾರೆ. ಅಂದ್ರೆ ಇದನ್ನ ಅಮೃತ ಅಂದ್ರೆ ಅಮೃತನ ಅಂತಾನೆ ಕ್ಯಾಚ್ ಮಾಡ್ಬಿಡ್ತಾರೆ. ಶೇಖರ್ನ ಅಮೃತ ಅಂತ ತಕ್ಷಣ ಅವ್ರು ಅಮೃತ ಅಂತ ಭಾವನೆಗೆ ಒಳಗಾಗ್ಬಿಡ್ತಾರೆ. ಕೋಚ್ ದೇವ್ರ ಸಮಾನ ಅಂದ್ಬಿಡ್ತಾರೆ. ಇವಾಗ ರಿಸಲ್ಟ್ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಭಾವನೆ ಅಂತ ಕರೀತಾರೆ. ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಭಾವನೆ ಆ ರೀತಿ ಇರುತ್ತೆ, ಒಪ್ಕೊಂಡ್ಬಿಡ್ತಾರೆ ಅವರು. ಅದಕ್ಕೆ ಹರ್ಬಲ್ ಲೈಫ್ ಜಾಸ್ತಿ ರನ್ ಮಾಡ್ತಿರೋದು ಯಾರು? ಹರ್ಬಲ್ ಲೈಫ್ ಅನ್ನ ಹೆಣ್ಣು ಮಕ್ಕಳೇ. ಹುಟ್ಟು ಹಾಕೋದು ಗಂಡು ಮಕ್ಕಳು, ಅದನ್ನ ಬಾಳಿ ಬದುಕಿ ಉಳಿಸ್ಕೊಂಡು ಹೋಗೋದು ಹೆಣ್ಣು ಮಕ್ಕಳು. ನೋಡಿ, ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಹುಟ್ಟು ಹಾಕೋದು ಗಂಡಸರು, ಅದನ್ನ ಬೆಳೆಸ್ಕೊಂಡು ಹೋಗೋದು ಹೆಣ್ಣು ಮಕ್ಕಳು. ನೋಡಿ, ಚೆಕ್ ಮಾಡಿ ನೋಡಿ. ನಾ ಇಲ್ಲಿ ಉಳಿಲಿಕ್ಕೆ ಅಂದ್ರೆ ನನ್ ಕೋಚ್ ಸರ್. ಎಷ್ಟೋ ನಾನು ಸಲ ಮೊದಲೆಲ್ಲ ನೆಗೆಟಿವ್ ಹೋದ್ರು, ಅಮ್ಮ ಇಲ್ಲಿ ಉಳಿಬೇಕು ನೀನು, ನಿಶ್ಚಯ ಹೋಗ್ಬೇಕಂತಿದ್ರಿ ಸರ್. ಸೂಪರ್ ಮಾಡಿದ್ರು ಅವ್ರು. ನಾನು ಥ್ಯಾಂಕ್ ಯು ಮೈ ಕೋಚ್. ಕಮ್ಯುನಿಟಿ ಸರ್ ಇರ್ಬೇಕು ನಾವು ಅಷ್ಟೇ. ಥ್ಯಾಂಕ್ ಯು ಮೈ ಕೋಚ್. ಎಸ್ ಸರ್. ಜಯಂತಿ ಮೇಡಮ್ ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಮರ್ತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ಆಕ್ಚುಲಿ ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿಂದ ಬಂದಂಗೆ ನಾವ್ ಲೈಫಲ್ಲಿ ನಡ್ಕೊಳಕ್ ಆಗಲ್ಲ. ಬಾಯಿಂದ ಆಚೆ ಹಾಕ್ಬಿಡ್ತೀವಿ ಒಂದ್ ಮಾತು, ನೀವ್ ಹಿಂಗಿರೋ, ಹಿಂಗ್ ನಡ್ಕೋ, ಹಿಂಗ್ ಮಾಡೋ. ಫಸ್ಟ್ ನಾನ್ ಇದನ್ನ ನೋಡ್ಕೋಬೇಕು. ಇದು ನನ್ನ ಲೈಫಲ್ಲಿ ಇತ್ತೀಚೆಗೆ 1 ಮಂತ್ ಇಂದ ಕಲ್ತಿರೋದು. ನನ್ನ ಅಕ್ಕನ ಜೊತೆ ಪ್ರತಿದಿನ ಮಾತಾಡ್ತೀನಿ. ನೀವ್ ಇವಾಗ ಸೆಷನ್ ಅಲ್ಲಿ ಹೇಳ್ದಂಗೆ
ತುಂಬಾ ಕಂಪ್ಲೇಂಟ್ಸ್ ಹೇಳ್ತಿದ್ದೆ. ಅವ್ರು ನಂಗೆ ಅರ್ಥ ಮಾಡಿಸಿದ್ರು, ಯಾವುದನ್ನ ಎಲ್ಲಿ ಕತ್ತರಿಸ್ಕೋಬೇಕು, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು, ಕಟ್ ಮಾಡ್ಕೊಬಿಡು, ಇದು ಒಂದ್ ಚೇಂಜ್ ಮಾಡ್ಕೊ. ನಿಜವಾಗ್ಲೂ ಸೆಪ್ಟೆಂಬರ್ ಮಂತ್ ಅಲ್ಲಿ ನಾನು ಅದ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, 5.5 ವರ್ಷದಿಂದ ಶೇಕ್ ಕುಡಿತಿದ್ದೀನಿ ತಾನೆ. ಅದ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಾವು ಕಂಪ್ಲೇಂಟ್ ಮಾಡ್ತೀವಿ, ನನ್ ಮಗ ಹಿಂಗ್ ಮಾಡ್ಬಿಟ್ಟ, ನನ್ ಮಗ್ಳು ಹಿಂಗ್ ಮಾಡ್ಬಿಟ್ಲು, ನಮ್ಮ ಮನೆಯವ್ರು ಹಿಂಗ್ ಮಾಡ್ಬಿಟ್ರು, ನಮ್ಮಮ್ಮ. ಹೇಳ್ಕೊಳ್ಳೋದು ಈಸಿ ನಾವು ಪ್ರತಿಯೊಬ್ರು ಮನೆಯಲ್ಲಿ, ಬಟ್ ಇಲ್ಲಿಂದ ಹೇಳೋದು ಈಸಿ, ಬಟ್ ಫಸ್ಟ್ ರಿಯಲೈಸ್ ಆಗ್ಬೇಕು ನಾನ್ ಹಂಗಿದ್ದೀನ. ಸೊ ನಾನ್ ಒಬ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತೀನಿ ಅಂದ್ರೆ ನನ್ ಬಗ್ಗೆನೂ ಅಬ್ವಿಯಸ್ಲಿ ಕಂಪ್ಲೇಂಟ್ ಹೇಳ್ತಾರ. ನಾವ್ ಏನ್ ಕೊಡ್ತೀವಿ ಅದ್ ನಮ್ಗೆ ಸಿಗುತ್ತೆ. ಬಾಲ್ನ ನಾವ್ ಎಷ್ಟು ಫೋರ್ಸಲ್ಲಿ ಎಸಿತೀವಿ ಅಷ್ಟೇ ಫೋರ್ಸಲ್ಲಿ ಆಚೆ ಬರುತ್ತೆ. ಸೊ ಕಣ್ಣೀರ್ ಬಗ್ಗೆ ಇವತ್ತೊಂದು ಹೇಳಿದ್ರಿ, ನಾನು ಆ ಪಾಯಿಂಟ್ ಬರ್ಕೊಂಡೆ. ಆಕ್ಚುಲಿ ಇದು ನಂದು ವೀಕ್ ಪಾಯಿಂಟ್. ಕಣ್ಣೀರು ನಂದು ವೀಕ್ ಪಾಯಿಂಟ್. ತಟ್ಟಂತ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ನಮ್ಮಮ್ಮ ಹೇಳೋದು, ನೀನು ನಿಮ್ಮ ಮಾವನ್ ತರ, ನಿಮ್ಮ ಅತ್ತೆ ತರ, ಯಾರ ತರನು ಅಲ್ಲ, ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ನಮ್ಮಲ್ಲಿ ಏನೋ ಒಂದು ಅದಕ್ಕೆ ಡಿಫಿಷಿಯನ್ಸಿ ಇರುತ್ತೆ. ಬಟ್ ಇವತ್ ನೀವ್ ಹೇಳಿದ್ರಲ್ಲ, ಕೆಲವ್ರು ಕಣ್ಣೀರಿಂದ ಆಚೆ ಆಗ್ತಾರೆ, ಕೆಲವ್ರು ಕೋಪದಿಂದ ಆಚೆ ಆಗ್ತಾರೆ ಅಂತ. ಆಕ್ಚುಲಿ ಇದೆರಡು ಇತ್ತು ನನ್ಗೆ. ಎಕ್ಸ್ಪೆಷಲಿ ಲಾಸ್ಟ್ ಬುಧವಾರದಿಂದ 1 ವೀಕ್ ಇಂದ ಎಷ್ಟು ಪಾಸಿಟಿವ್ ಮಾತುಗಳನ್ನ ಆಗುತ್ತೆ ಅಷ್ಟು ಪಾಸಿಟಿವ್ ಮಾತುಗಳನ್ನ ನಾವು ಮಾತಾಡ್ಬೇಕು. ಇಲ್ವಾ ಮಾತಾಡ್ಬಾರ್ದು, ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ಕೇಳಿಸ್ಕೋಬೇಕು, ಸೈಲೆಂಟ್ ಆಗಿರ್ಬೇಕು. ನೀನ್ ಊಟ ಮಾಡೋ ಅನ್ನೋದಕ್ಕೂ ಊಟ ಮಾಡಪ್ಪ ಅನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಎರಡು ಸೇಮ್ ಜಯಂತಿ ತಾನೆ. ಇದೊಂಚೂರು ಚೇಂಜ್ ಮಾಡ್ಕೊಂಡ್ರೆ ಇದು ನಿಜವಾಗ್ಲೂ ಇತ್ತೀಚೆಗೆ ನಾನು ಕಲಿತಾ ಇದ್ದೀನಿ. ಯಾಕಂದ್ರೆ ನಾನು ಈ ಜಯಂತಿ ಅಲ್ಲ ಸಿಕ್ಕಾಪಟ್ಟೆ ಕೋಪ. ಇಲ್ಲಿ ತುಂಬಾ ಜನ ನೋಡಿರ್ತಾರೆ, ನಮ್ಮ ಅಕ್ಕ ನೋಡಿರ್ತಾರೆ, ನಾನು ಹುಟ್ಟಿದಾಗಿಂದ ಅವ್ರು ನೋಡಿ ಸಿಕ್ಕಾಪಟ್ಟೆ ಕೋಪ. ಬಟ್ ಇವಾಗ ನಿಜವಾಗ್ಲು ನಿನ್ನೆ ಅವ್ರ ಹತ್ರ ಮಾತಾಡಿ ಲೈಫಲ್ಲಿ ನೋಡಿ 42 ವಯಸ್ಸಲ್ಲೂ, ಆ ನೆಕ್ಸ್ಟ್ ಮಂತ್ 43 ವರ್ಷದಲ್ಲಿ ಈ ಸಿಸ್ಟಮ್ ಏನ್ ಕಲ್ಸುತ್ತೆ ನೋಡಿ. ಕೋಚ್ ಏನ್ ಕಲ್ಸ್ತಾರ ನೋಡಿ. ಎಲ್ಲಿ ರೆಸ್ಪೆಕ್ಟ್ ಇಲ್ವೋ ಅಲ್ಲಿ ಕೂತ್ಕೊಳ್ಬಾರ್ದು, ಎಲ್ಲಿ ಗ್ರೋತ್ ಇಲ್ವೋ ಅಲ್ಲಿ ಉಳ್ಕೊಳ್ಬಾರ್ದು. ಮತ್ತೆ ನಮ್ಮ ಮುಂದೆ ಎಕ್ಸಾಂಪಲ್ ಅಂತ ಎಲ್ಲಿ ಇಲ್ವೋ, ಯಾವುದು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಜಾಯ್, ಎನ್ಲೈಟನ್ಮೆಂಟ್, ಇದು ಆ ಜಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಬಾರ್ದು. ಈ 3 ಇಂಪಾರ್ಟೆಂಟ್. ಸ್ಟ್ರೆಸ್ ಅನ್ನೋದು ಎಷ್ಟು ಮಾರಕ ಅಂದ್ರೆ ಹೊಟ್ಟೆ ಭಾಗದ ಫ್ಯಾಟ್ ಸ್ಟೋರ್ ಮಾಡತ್ತೆ ಅಂತ ಹೇಳಿದೆ. ತುಂಬಾ ಡೇಂಜರ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಫಿನಾನ್ಷಿಯಲ್ ಸ್ಟ್ರೆಸ್ ಲೋವರ್ ಬ್ಯಾಕ್ ನಲ್ಲಿ ಪೇನ್ ತರಿಸುತ್ತೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇವತ್ತು ಏನ್ ಟಾಪಿಕ್ ಇತ್ತು, ಇದು ವೆರಿ ಸಿಂಪಲ್, ಇಷ್ಟೇ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಷ್ಟೇ. ವೆರಿ ಸಿಂಪಲ್. ಓಕೆ, 4 kg ಆಗಿದ್ರೆ. ಸೊ ನಿಮ್ಮ ಕೋಚ್ ಜೊತೆಲಿ ಒಂದ್ಸರಿ ಹೋಮ್ ವಿಸಿಟ್ ಮಾಡ್ಕೊಳ್ಳಿ, ಆಯ್ತಾ? ನಿಮ್ಗೆ ಹೆಲ್ಪ್ ಆಗುತ್ತೆ, ಆಯ್ತಾ? ಝೂಮ್ ಅಲ್ಲಿ ವರ್ಚುವಲ್ 1-to-1 ಹೋಮ್ ವಿಸಿಟ್ ಮಾಡಿಸ್ತಾರೆ, ನೀವು ಅಟೆಂಡ್ ಆಗ್ತೀರಾ? ಸರಿನಾ? ಓಕೆ.